ಇವತ್ತಿನ ಗಣಿತ ಆನ್ಲೈನ್ ತರಗತಿಗೆ ಭಾಗವಹಿಸಿರುವ ನನ್ನೆಲ್ಲ ವಿದ್ಯಾರ್ಥಿ ಬಳಗಕ್ಕೆ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಒಂದು ಆನ್ಲೈನ್ ತರಗತಿಯನ್ನು ಆರಂಭಿಸೋಣ. ನಾವು ಈ ಒಂದು ಆನ್ಲೈನ್ ತರಗತಿಯ ಹಿಂದಿನ ಒಂದು ಕೆಲವೊಂದಿಷ್ಟು ಅವಧಿಯೊಳಗ ತ್ರಿಕೋನಮಿತಿಯ ಪ್ರಸ್ತಾವನೆ ಅನ್ನುವಂತಹ ಪಾಠದ ಬಗ್ಗೆ ಚರ್ಚೆ ಮಾಡತ್ತೀವಿ. ಅದರದ ಕೊನೆಯ ಭಾಗ ಆಗ್ಬೋದು ಇವತ್ತು. ತ್ರಿಕೋನಮಿತಿಯ ಪ್ರಸ್ತಾವನೆ ಅನ್ನುವಂತಹ ಪಾಠದಲ್ಲಿ ನಾವು ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡು ಅಭ್ಯಾಸ 11.4ರಲ್ಲಿ ಬಹಳಷ್ಟು ಲೆಕ್ಕಗಳನ್ನು ಬಿಡಿಸಿವಿ, ವೈವಿಧ್ಯಮಯವಾದ ಲೆಕ್ಕಗಳನ್ನು ಬಿಡಿಸಿವಿ. ಇನ್ನ ಆ ಅಭ್ಯಾಸದಲ್ಲಿ ನೋಡೋದಾದ್ರೆ ಇನ್ನೊಂದು 3 ಪ್ರಶ್ನೆಗಳನ್ನ ನಾವು ನೋಡೋದದ. ಅದರ ಮುಂದುವರಿದ ಭಾಗವಾಗಿ ನಾವು ಹಿಂದಿನ ತರಗತಿಯೊಳಗ ಅಭ್ಯಾಸ 11.4ರಲ್ಲಿ 5ನೇ ವಿಭಾಗದೊಳಗ 7ರವರೆಗೆ ಲೆಕ್ಕ ಬಿಡಿಸೇವಿ. ಹೌದಾ? ಈಗೇನ್ ಮಾಡೋಣ? 8 ಮತ್ತು 9, 10 ಈ ಲೆಕ್ಕಗಳನ್ನ ಯಾವ ರೀತಿ ನಾವು ಬಿಡಿಸ್ಬೇಕು ಅನ್ನೋದನ್ನ ಈ ಒಂದು ಕ್ಲಾಸ್ನಾಗ ತಿಳ್ಕೊಳ್ಳೋಣ. ಅದರಲ್ಲಿ 8ನೇದು ಮೊದಲನೇದಾಗಿ ಏನದ ಲೆಕ್ಕಪ್ಪ ಅಂದ್ರೆ sin A ಪ್ಲಸ್ cosec A ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ cos A ಪ್ಲಸ್ sec A bracket square is equal to 7 plus tan square A plus cot square A ಅಂತ ಈ ಒಂದು 8ನೇ ಲೆಕ್ಕದ. ನನಗನ್ಸೋ ಮಟ್ಟಿಗೆ ಬಹಳ ಸರಳ ಲೆಕ್ಕದೊಳಗೆ ಈ ಲೆಕ್ಕನೂ ಕೂಡ ತಗೋಬೇಕು. ತ್ರಿಕೋನಮಿತಿಯ ಪ್ರಸ್ತಾವನೆ ಒಳಗೆ ಸಾಧಿಸಿ ಅನ್ನುವಂತ ಕೆಲವೊಂದಿಷ್ಟು ಲೆಕ್ಕಗಳಲ್ಲಿ ಕೆಲವೊಂದು ಲೆಕ್ಕಗಳನ್ನ ಸ್ವಲ್ಪ ಜಾಸ್ತಿ ಯೋಚನೆ ಮಾಡುವಂತ ಅವಶ್ಯಕತೆ ಬಿದ್ದೈತಿ. ಬಟ್ ಈ ಒಂದು ಲೆಕ್ಕ ಬಹಳ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಈ ಲೆಕ್ಕ ಬಹಳ ಸುಲಭವಾಗಿ ಸಾಧಿಸಬಹುದು. ಓನ್ಲಿ ನಮಗ್ ತ್ರಿಕೋನಮಿತಿ ನಿತ್ಯ ಸಮೀಕರಣ ಗೊತ್ತಿದ್ರೆ ಸಾಕು. 3 ನಿತ್ಯ ಸಮೀಕರಣ ಯಾವ sin ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್, sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ tan ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು sec ಸ್ಕ್ವೇರ್ ಥೀಟಾ 2, 1 ಪ್ಲಸ್ cot ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು cosec ಸ್ಕ್ವೇರ್ ಥೀಟಾ 3. ಈ 3 ಅದಾವ. ಈ 3ನ್ನ ನಾವು ಬೇಕಾದಂಗೆ ಬಳಕೆ ಮಾಡ್ಕೋತೀವಿ. ಬಟ್ 3 ಮಿಕ್ಸ್ ಅದಾವ, 3 ಇದಾವು ಅನ್ನುವಂತ ಭಾವನೆ ನಮ್ಮ ತಲೆ ಆಗಿರಲಿ. ಆ 3ನ್ನ ನಾವು ಈ ಒಂದು ಲೆಕ್ಕದೊಳಗೆ ಒಂದು 2 ಬಳಕೆ ಆಗ್ತಾವ ನೋಡೋಣ, ಯಾವ ಬಳಕೆ ಆಗ್ತಾವ. ಬಟ್ ಬಹಳ ಸುಲಭದ ಲೆಕ್ಕ ಯಾಕೆ ಅನ್ನೋದು ನಾವು ಮಾಡಿ ನೋಡೋಣ. ಈ ಲೆಕ್ಕನು ಕೂಡ ನಾವು LHS ತಗೊಂಡ್ ಮಾಡೋಣ. LHS ಅಂದ್ರೆ ಎಡಭಾಗ ಏನದ sin A ಪ್ಲಸ್ cosec A ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ cos A ಪ್ಲಸ್ sec A ಬ್ರಾಕೆಟ್ ಸ್ಕ್ವೇರ್ ಎಡಭಾಗದ. ಈ ಎಡಭಾಗವನ್ನ ಬಳಸಿ ಬಲಭಾಗಕ್ಕೆ ತಲುಪಬಹುದೇನ? ಬಲಭಾಗ ಏನದ 7 ಪ್ಲಸ್ tan ಸ್ಕ್ವೇರ್ A ಪ್ಲಸ್ cot ಸ್ಕ್ವೇರ್ A ಅಂತ. ಓಕೆ, ನಮ್ಗೆ ಏನೆಲ್ಲ ಬೇಕದ ಟ್ಯಾನ್ ಕಾಟ್ದಾಗ ಬೇಕು. ಸದ್ಯಕ್ಕೆ ಇಲ್ಲಿ ಸೈನ ಕೋಸೆಕ ಕಾಸ ಸೆಕ್ದಾಗ ಐತಿ, ಇರ್ಲಿ. ಸದ್ಯಕ್ಕೆ ಇದು 1ನೇ ಸ್ಟೆಪ್ನಾಗ 2 ಪದಗಳ ವರ್ಗ ಅದಾವ. sin A ಪ್ಲಸ್ ಕಾಸೆಕ್ A ಬ್ರಾಕೆಟ್ ಸ್ಕ್ವೇರ್ ಐತಿ, cos A ಪ್ಲಸ್ sec A ಬ್ರಾಕೆಟ್ ಸ್ಕ್ವೇರ್ ಐತಿ. ಈ ವರ್ಗ ಇರೋದ್ರಿಂದ ಇವುಗಳನ್ನ ಮೊದಲ ವಿಸ್ತರಿಸಿ ಬರೀ ನಾವು. ಯಾವ ಸೂತ್ರದ ಪ್ರಕಾರ ಅಂದ್ರೆ ನಮ್ಗೆ ಗೊತ್ತಿರುವ ಈ ಸೂತ್ರ ಪ್ರಕಾರ ಯಾವುದು? A ಪ್ಲಸ್ B ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB ಪ್ರಕಾರ. ಈ 2AB ಮಧ್ಯದಲ್ಲಿ ಬರೀಬಹುದು ಅಥವಾ B ದಂಡಿಗೆ ಬರೀಬಹುದು. ನಾ ಈ ರೀತಿ ಇದನ್ನ ವಿಸ್ತರಿಸೋಣ. ಸೊ ಹಾಗಾದ್ರೆ ವಿಸ್ತರಿಸುನು. ಹೆಂಗ್ ವಿಸ್ತರಿಸುನು? ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 2 ಬ್ರಾಕೆಟ್ ಇಂಟು A. ಹಲೋ, ನಾ ಕ್ಲಾಸ್ನಾಗ ಇದೀನ್ರಿ, ಆನ್ಲೈನ್ ಕ್ಲಾಸ್ನಾಗ. ನಂಗೆ 1 ತಾಸು ಬಿಟ್ಟು ಹಚ್ಚಿರ್ಲೆ. ಓಕೆ,
ಬ್ರಕೆಟ್ ಸ್ಕ್ವೇರ್ ಪ್ಲಸ್ 2 ಬ್ರಕೆಟ್ ಇಂಟು ಬ್ರಕೆಟ್ ಅಂದ್ರೆ ನಾನು ಈ ಸೈನ್ ಎ ಪ್ಲಸ್ ಕೋಸೆಕ್ ಎ ಬ್ರಕೆಟ್ ಸ್ಕ್ವೇರ್ ಅನ್ನು ವಿಸ್ತರಿಸಾಕ ಜಾಗ ಮಾಡ್ಕೊಂಡಿನಿ. ಹಂಗೆ ಇದನ್ನು ಕೂಡ ಇದೇ ಸೂತ್ರವನ್ನ ಬಳಸಿ ನಾವು ವಿಸ್ತರಿಸೋದಾದ್ರೆ ಇಲ್ಲಿ ಕೂಡ ಏನ್ ಮಾಡ್ಬೇಕು, ಬ್ರಕೆಟ್ ಸ್ಕ್ವೇರ್ ಪ್ಲಸ್ 2 ಬ್ರಕೆಟ್ ಇಂಟು ಬ್ರಕೆಟ್. ನೋಡ್ರಿ ಈಗ ಮೊದಲನೇ ಬ್ರಕೆಟ್ ನ ವಿಸ್ತರಿಸೋಣ. ಮೊದಲನೇ ಪದ ಏನೈತಿ ಸೈನ್ ಎ, ಎರಡನೇ ಪದ ಕೋಸೆಕ್ ಎ. ಇಲ್ಲಿ ಸೈನ್ ಎ ಕೋಸೆಕ್ ಎ ಇದು ಒಂದನೇ ಬ್ರಕೆಟ್ ವಿಸ್ತರಣೆ ಆದ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದ್ರೆ ಎ ಜಾಗದಾಗ ಸೈನ್ ಎ, ಬಿ ಜಾಗದಾಗ ಕೋಸೆಕ್ ಎ ತುಂಬಿದ್ರು. ಹಂಗೆ ಎರಡನೇ ಬ್ರಕೆಟ್ ನ ವಿಸ್ತರಿಸೋದಾದ್ರೆ ಇಲ್ಲಿ ಕಾಸ್ ಎ ಪ್ಲಸ್ ಸೆಕ್ ಎ ಐತಿ. ಇದನ್ನು ಕೂಡ ಎ ಅಂದಲ್ಲಿ ಕಾಸ್ ಎ, ಬಿ ಅಂದಲ್ಲಿ ಸೆಕ್ ಎ, ಕಾಸ್ ಎ ಸೆಕ್ ಎ. ಈ ಸೂತ್ರದ ಪ್ರಕಾರ ವಿಸ್ತರಿಸಿದ್ವಿ. ಇನ್ನು ನೋಡಿ ಏನ್ ಬರೀಬಹುದು, ಸೈನ್ ಎ ಬ್ರಕೆಟ್ ಸ್ಕ್ವೇರ್ ಅಂದ್ರೆ ಇದನ್ನ ಸೈನ್ ಸ್ಕ್ವೇರ್ ಎ ಅಂತ ಬರೀಬಹುದು, ಪ್ಲಸ್ ಕೋಸೆಕ್ ಎ ಬ್ರಕೆಟ್ ಸ್ಕ್ವೇರ್ ಅನ್ನ ಕೋಸೆಕ್ ಸ್ಕ್ವೇರ್ ಎ ಅಂತ ಬರೀಬಹುದು, ಪ್ಲಸ್ ಇದನ್ನ ಹೆಂಗ್ ಬರೀಬಹುದು ನೋಡಿ, 2 ಸೈನ್ ಎ ಐತಿ. ಈ ಕೋಸೆಕ್ ಎನ್ ಹೆಂಗ್ ಬರೀಬಹುದು ನೋಡ್ರಿ, ಕೋಸೆಕ್ ಎ ವಿಲೋಮ ಸೈನ್ ಎ ಇದಕ್ಕಿದ್ದಂಗೆ ಬರ್ತೀನಿ. ಕೋಸೆಕ್ ಎ ವಿಲೋಮ ಏನ್ ಬರೀಬಹುದು, 1 ಸೈನ್ ಎ ಅಂತ ಬರೀಬಹುದು ನೋಡ್ರಿ. ನಾವು ಸೈನ್ ಎ ವಿಲೋಮ ಕೋಸೆಕ್ ಅಂತ ಹೇಳ್ತೀವಿ, ಕೋಸೆಕ್ ವಿಲೋಮ ಸೈನ್ ಅಂತ ಹೇಳ್ತೀವಿ, ಪ್ಲಸ್ ಇನ್ನ ಕಾಸ್ ಎ ಬ್ರಕೆಟ್ ಸ್ಕ್ವೇರ್ದು ಕಾಸ್ ಸ್ಕ್ವೇರ್ ಎ, ಆಮೇಲೆ ಸೆಕ್ ಎ ಬ್ರಕೆಟ್ ಸ್ಕ್ವೇರ್ದು ಸೆಕ್ ಸ್ಕ್ವೇರ್ ಎ ಪ್ಲಸ್ 2. ಇಲ್ಲಿ ಕಾಸ್ ಎ ಸೆಕ್ ಎ ವಿಲೋಮ ಬರೀ ನಾವು, ಸೆಕ್ ಎ ವಿಲೋಮ ಏನ್ ನೋಡ್ರಿ 1 ಕಾಸ್ ಎ, ಹೌದಲ್ಲ. ಕಾಸ್ ವಿಲೋಮ ಸೆಕ್ ವಿಲೋಮ ಕಾಸ್. ನಾ ಸೆಕ್ ಎನ 1 ದಾಗ ಬರ್ದನಪ್ಪ ಅಂದ್ರೆ ಅದ್ರ ವಿಲೋಮ ಬರಿಬೇಕು, ಏನು ಕಾಸ್ ಎ. ಇನ್ನು ಮುಂದೆ ಏನ್ ಮಾಡಕ್ ಸಾಧ್ಯ ಐತಿ ನೋಡ್ರಿ, ಇಲ್ಲಿ ಸೈನ್ ಎ ಇರೋದ್ರಿಂದ ಅಂಶ ಛೇದದಾಗ ಇರೋದ್ರಿಂದ ಕ್ಯಾನ್ಸಲ್, ಇಲ್ಲಿ ಕಾಸ್ ಎ ಕ್ಯಾನ್ಸಲ್. ಸಂಖ್ಯೆ ಏನ್ ಉಳಿದು ನೋಡ್ರಿ, ಇಲ್ಲಿ 2 ಉಳ್ದೈತಿ, ಇಲ್ಲಿ 2 ಉಳ್ದೈತಿ, ಅದನ್ನ ಬರ್ದು ಬಿಡ್ತೇನೆ. ಬರೀ ಇಲ್ಲಿ 2 ಅಷ್ಟೇ ಉಳಿತು, 2 ಒಂದಲೇ 2, ಇಲ್ಲಿ ಕೂಡ 2 ಒಂದಲೇ 2 ಪ್ಲಸ್ ಇನ್ನು ಉಳಿದು ಜೋಡಿಸಿ ಬರೀತೀನಿ ನೋಡ್ರಿ, ಸೈನ್ ಸ್ಕ್ವೇರ್ ಎ ಇಲ್ಲಿ 1 ಅದ, ಕಾಸ್ ಸ್ಕ್ವೇರ್ ಎ ಅದನ್ನ ಜೋಡಿ ಮಾಡ್ತಾನೆ, ಸೈನ್ ಸ್ಕ್ವೇರ್ ಎ ಕಾಸ್ ಸ್ಕ್ವೇರ್ ಎ ಜೋಡಿ ಆದ. ಮತ್ತೇನಾಯ್ತು, ಇಲ್ಲಿ ಕೋಸೆಕ್ ಸ್ಕ್ವೇರ್ ಐತಿ, ಅದನ್ನ ನಾ ಇದ್ದಕ್ಕಿದ್ದಂಗೆ ಬರೀತಾನು ಕೋಸೆಕ್ ಸ್ಕ್ವೇರ್ ಎ ಪ್ಲಸ್ ಇಲ್ಲಿ ಸೆಕ್ ಸ್ಕ್ವೇರ್ ಎ, ಹೌದಾ. ಏನ್ ನೋಡ್ರಿ, ಈ 2 ಸಂಖ್ಯೆದ ಕೊಡ್ಸ್ರಿ, 2 + 2 4. ಇನ್ನು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ಅದ್ರ ಬೆಲೆನು 1 ನೋಡ್ರಿ, ನಿತ್ಯ ಸಮೀಕರಣ ಬಳಸೋಣ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕೋಸೆಕ್ ಸ್ಕ್ವೇರ್ ಅಂದ್ರೆ ಅದ್ರ ಬೆಲೆ 1. ಇಲ್ಲಿ ನಿತ್ಯ ಸಮೀಕರಣ ಬಳಸಿದ್ವಿ, ಇಲ್ಲಿ ನಿತ್ಯ ಸಮೀಕರಣ ಬಳಸೋನು. ಬಟ್ ಇಲ್ಲಿ ಕೋಸೆಕ್ ಸ್ಕ್ವೇರ್ ಎ ಅಂದ್ರ ಏನ್ ಬರೆಯಕ್ ಸಾಧ್ಯ ಐತಿ ನೋಡ್ರಿ, ಕೋಸೆಕ್ ಸ್ಕ್ವೇರ್ ಅಂದ್ರೆ 1 + ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕೋಸೆಕ್ ಸ್ಕ್ವೇರ್ ಅಂತ ಸೂತ್ರ ಐತಿ. 1 + ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕೋಸೆಕ್ ಸ್ಕ್ವೇರ್ ಎ ಅಂತ ಸೂತ್ರ ಐತಿ. ಈಗ ಏನ್ ಮಾಡ್ತೀನಿ, ಕೋಸೆಕ್ ಸ್ಕ್ವೇರ್ ಜಾಗದಾಗ 1 + ಕಾಟ್ ಸ್ಕ್ವೇರ್ ಎ ಅಂತ ಬರೀತೀನಿ. ಇದ್ರ ಬದಲಿ ನಿತ್ಯ ಸಮೀಕರಣ ಬಳಸಿದ್ವಿ. ನೆಕ್ಸ್ಟ್ ಸೆಕ್ ಸ್ಕ್ವೇರ್ ಎ ಅಂದ್ರೆ ಏನ್ ಬರೀಬಹುದು ನೋಡ್ರಿ, ಅದಕ್ಕೂ ಸೂತ್ರ ಐತಿ. 1 + tan ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಎ ಸೂತ್ರ ಐತಿ. ಅದನ್ನ ಏನ್ ಮಾಡ್ತೀನಿ, ಸೆಕ್ ಸ್ಕ್ವೇರ್ ಎ ಜಾಗದಾಗ 1 + tan ಸ್ಕ್ವೇರ್ ಎ ಅಂತ ಬರೀತೀನಿ ನೋಡ್ರಿ. 3 ಕೂಡ ನಿತ್ಯ ಸಮೀಕರಣ ಬಳಸೀನಿ. ಇಲ್ಲಿ ನಿತ್ಯ ಸಮೀಕರಣ 1 ಅಂತ ಹೇಳಿದ್ವಿ, ಇಲ್ಲಿ ನಿತ್ಯ ಸಮೀಕರಣ 1 + ಕಾಟ್ ಸ್ಕ್ವೇರ್ ಎ. ಸೆಕ್ ಸ್ಕ್ವೇರ್ ಎ ಅಂದ್ರೆ 1 + tan ಸ್ಕ್ವೇರ್ ಎ, 1 + tan ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಎ ಐತಿ, 1 + ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕೋಸೆಕ್ ಸ್ಕ್ವೇರ್ ಐತಿ. sin ಸ್ಕ್ವೇರ್ ಎ ಪ್ಲಸ್ ಕೋಸೆಕ್ ಸ್ಕ್ವೇರ್ ಅಂದ್ರೆ ಅದ್ರ ಬೆಲೆ 1 ಐತಿ ನೋಡ್ರಿ. ಇದೊಂದು ಅದ್ಭುತ ಲೆಕ್ಕ ಎಂತದೈತಪ್ಪ ಅಂದ್ರ 3 ನಿತ್ಯ ಸಮೀಕರಣಗಳ ಬಳಕೆ ಆಗ್ಯಾವ. 3 ನಿತ್ಯ ಸಮೀಕರಣಗಳು ಯಾವ್ದು ನೆನಪು ಮಾಡ್ಲಿ ಒಮ್ಮೆ, ನೀವು ಯಾವತ್ತು ನೆನಪಿಟ್ಕೊಂಡಿರ್ಬೇಕು. ಯಾವ ಹೇಳ್ರಿ, sin ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1, 1 + tan ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಎ, 1 + ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು
ಕೋಸೆಕ್ ಸ್ಕ್ವೇರ್ ಎ ಮೂರು ನಿತ್ಯ ಸಮೀಕರಣಗಳು. ಈ ಮೂರನ್ನು ಇಲ್ಲಿ ಬಳಕೆ ಮಾಡೀನಿ ನಾನು. ಈ ಮೂರು ನಿತ್ಯ ಸಮೀಕರಣಗಳನ್ನ ಒಂದೇ ಸಾಲಿನಲ್ಲಿ ಬಳಕೆ ಮಾಡೀನಿ. ಇನ್ ನೋಡ್ರಿ ಏನ್ ಮಾಡಕ್ ಸಾಧ್ಯ ಐತಿ. ಸಂಖ್ಯೆಗಳು ಎಷ್ಟಾದ ನೋಡ್ರಿ. ಇಲ್ಲಿ 4 ಅದ, ಇಲ್ಲಿ 1 ಅದ. 4 1 5, ಇದೊಂದು 6, ಇಲ್ಲೊಂದದ 7. ಸೊ ಸಂಖ್ಯೆಗಳ ಒಟ್ಟು ಬೆಲೆ 7 ಆಯ್ತು. ಇನ್ನು ಉಳಿದೋದು ಏನ್ ಬರಿಬೇಕಾಗಿತ್ತು? ಟ್ಯಾನ್ ಸ್ಕ್ವೇರ್ ಫಸ್ಟ್ ಬರೀತನು, ಆಮೇಲೆ ಕಾಟ್ ಸ್ಕ್ವೇರ್ ಎ ನಂತರ ಬರೀತು. ಇದು ನಮ್ದು LHS ಆಗಿತ್ತು. ಇದನ್ನೇ ನಾವು ಸಾಧಿಸಬೇಕಾಗಿತ್ತು ನೋಡ್ರಿ. 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ನಾವು ಸಾಧಿಸಬೇಕಾಗಿತ್ತು. ಅದ ಬಂತು. ಏರ್ಫೋರ್ LHS ಅನ್ನ ನಾವು ಬಳಸಿ RHS ಅನ್ನ ಯಶಸ್ವಿಯಾಗಿ ತಲುಪಿದ್ವಿ ಅಂದ್ರೆ ಈ ಲೆಕ್ಕ ಅತಿ ಸುಲಭದ ಲೆಕ್ಕ ಐತಿ. ಓನ್ಲಿ ಇಲ್ಲಿ ಈ ಗುಣಲಬ್ಧದೊಳಗೆ ವಿಲೋಮವನ್ನು ಬಳಕೆ ಮಾಡಿದ್ರೆ ಕ್ಯಾನ್ಸಲ್ ಆಕೈತಿ. ಆ ಕ್ಯಾನ್ಸಲ್ ಮಾಡಿದ ತಕ್ಷಣ ಏನ್ ಉಳಿತಾವ ಅದಕ್ಕೆ ನಿತ್ಯ ಸಮೀಕರಣ ಹಚ್ಬೇಕು. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಉಳಿತು, ಅದಕ್ಕೆ ನಿತ್ಯ ಸಮೀಕರಣ ಹಚ್ಚಿದ್ವು. ಕೋಸೆಕ್ ಸ್ಕ್ವೇರ್ ಉಳಿತು, ಅದಕ್ಕೂ ನಿತ್ಯ ಸಮೀಕರಣ ಹಚ್ಚಿದ್ವು. ಸೆಕ್ ಸ್ಕ್ವೇರ್ ಎ ಉಳಿತು, ಅದಕ್ಕೂ ನಿತ್ಯ ಸಮೀಕರಣ ಹಚ್ಚಿದಾಗ ಜಸ್ಟ್ ಸಂಖ್ಯೆಗಳ ಮೊತ್ತ 7 ಆಕತಿ. ಟ್ಯಾನ್ ಸ್ಕ್ವೇರ್ ಎ ಉಳಿತೈತಿ, ಕಾಟ್ ಸ್ಕ್ವೇರ್ ಎ ಉಳಿತೈತಿ, ಅದನ್ನ ನಾವು ಉಳಿಸ್ಬೇಕಾಗಿ. ಸೊ ಈ ಒಂದು ಲೆಕ್ಕ ಅತಿ ಸುಲಭದ ಲೆಕ್ಕ ಅಂತ ನನಗನ್ಸ್ತದ. ನಮಗೆ ನಿತ್ಯ ಸಮೀಕರಣಗಳನ್ನ ನೆನಪಿಟ್ಕೊಂಡು ಬಳಕೆ ಮಾಡಕ್ ಬಂದ್ರೆ ಸಾಕು, ಈ ಒಂದು ಲೆಕ್ಕ ನಾವು ಸುಲಭವಾಗಿ ಬಳಸಬಹುದು. ಓಕೆ, ಈ ಲೆಕ್ಕ ನಿಮ್ಗೆ ಅರ್ಥ ಆಗೈತೆ ಅಂತ ನಾನು ಅನ್ಕೊಳ್ತೇನೆ. ಮುಂದಿನ ಲೆಕ್ಕದ ಕಡೆ ಹೋಗೋಣ. 8ನೇ ಲೆಕ್ಕ. 8ನೇ ಲೆಕ್ಕ ಏನದ? ಕೋಸೆಕ್ ಎ ಮೈನಸ್ sin A into bracket sec A minus cos A is equal to 1 upon tan A plus cot A. ಲೆಕ್ಕ ನೋಡ್ರಿ ಏನದ? cosec A minus sin A into bracket sec A minus cos A is equal to 1 upon tan A plus cot A ಅಂತ ಒಂದು ಲೆಕ್ಕದ. ಇದನ್ನ ಪಠ್ಯ ಪುಸ್ತಕದಲ್ಲಿ ಸುಳುವು ಕೊಟ್ಟು ಬಿಡಿಸಂದಾರು. ಸೊ ಸುಳುವು ಕೊಡೋ ಅವಶ್ಯಕತೆ ಯಾಕೈತಿ ಅಂತ ಕೇಳಿದ್ರ ಈ ಒಂದು ಲೆಕ್ಕವನ್ನ ಸುಳುಹುದ ಪ್ರಕಾರ ಮಾಡಿದ್ರೆ ಸುಲಭ ಆಕೈತಿ. ಸುಳುಹು ಏನದ ಅಂದ್ರ, ಸುಳುಹು ಎಡಭಾಗ ಮತ್ತು ಬಲಭಾಗವನ್ನು ಪ್ರತ್ಯೇಕವಾಗಿ ಸಂಕ್ಷೇಪಿಸಿ. ಇಂಥದೊಂದು ಸಂದರ್ಭ ನಮಗೆ ಹಿಂದೂ ಈ ಅಭ್ಯಾಸದಾಗ ಬಂದಿದ್ದು. ನಾವು ಆ ಒಂದು ಲೆಕ್ಕನು ಕೂಡ ಏನ್ ಮಾಡಿದ್ವಿ, ಎಡಭಾಗವನ್ನ ಬಲಭಾಗವನ್ನ ಪ್ರತ್ಯೇಕವಾಗಿ ಸುಲಭ ರೂಪಕ್ಕೆ ತಂದು ನಾವೇನ್ ಮಾಡಿದ್ವಿ, ಅದನ್ನ ಸಾಧನೆ ಮಾಡಿದ್ವಿ. ಹಂಗ ಈ ಲೆಕ್ಕನು ಕೂಡ ಅದೇ ರೀತಿನ ಮಾಡ್ರಿ ಅಂತ ಹೇಳ್ತಾರು. ಪರೀಕ್ಷೆಯಲ್ಲಿ ಒಮ್ಮೆ ಏನಾಕೈತಪ್ಪ ಅಂದ್ರೆ ಈ ಸುಳುವು ಕೊಡದೇ ಇರ್ಬೋದು, ಕೊಟ್ರೆ ಒಳ್ಳೇದು ಈ ಪ್ರಶ್ನೆ ಕೇಳುತ್ತನೆ. ಬಟ್ ಆದ್ರೂ ಒಮ್ಮೆ ಏನಾಕೈತಪ್ಪ ಅಂದ್ರೆ ನೀವು ಎಡಭಾಗ ತಗೊಂಡು ಬಲಭಾಗಕ್ಕ ಟ್ರೈ ಮಾಡಿದಾಗ ಅದು ಬರ್ಲಿಲ್ಲ ಬಲಭಾಗ ಅಂದ್ರ ಅವಾಗ ತಿಳ್ಕೊಂಡ್ಬಿಡ್ಬೇಕು ಈ ಒಂದು ಲೆಕ್ಕ ನಮಗೆ ಏನೇನ್ ಮಾಡ್ಬೇಕಾಗೈತಿ, ಬಲಭಾಗವನ್ನ ಪ್ರತ್ಯೇಕವಾಗಿ ಎಡಭಾಗವನ್ನ ಪ್ರತ್ಯೇಕವಾಗಿ ಬಿಡಿಸಿರೋಣ ಇದು ಸಾಧ್ಯ ಐತಿ ಅಂತ ನಾವು ಅವಾಗಾದ್ರೂ ತಿಳ್ಕೊಬಹುದು. ಈಗ ನೋಡ್ರಲ್ಲ, ನಾವು ಸದ್ಯಕ್ಕೆ ಬಲಭಾಗ ಇವ್ರು ಹೇಳಿದ ಸುಳು ನಾವು ಒಪ್ಕೊಳ್ಳಾರ್ದೇ ಬಿಡಿಸಾತೀವಿ ಅಂತ ಅನ್ಕೊಂಡು ಏನ್ ಮಾಡ್ತಿದ್ವಿ, ಇವಾಗ ನಾವು LHS ಅನ್ನ ತಗೊಳ್ತಿದ್ವಿ. LHS ಏನೈತಿ? cosec A minus sin A into bracket sec A minus cos A ಅಂತ ಐತಿ. ಇದನ್ನ ಸುಲಭ ರೂಪಕ್ಕೆ ತರ್ತಾ ಹೋದಾಗ ಇದು ಸಿಗ್ಲಿಲ್ಲ ಅಂದ್ರೆ ನಾವು ತಿಳ್ಕೊಂಡ್ಬಿಡ್ಬೇಕು, ಇದನ್ನ ಎಡಭಾಗ ಪ್ರತ್ಯೇಕವಾಗಿ ಬಲಭಾಗ ಪ್ರತ್ಯೇಕವಾಗಿ ಬಿಡಿಸ್ಬೇಕು. ನೋಡೋಣ, ಟ್ರೈ ಮಾಡೋಣ. ಈಗ cosec A minus sin A ಐತೆ, ಇದು sec A minus cos A ಐತಿ. ಇದನ್ನ ಸದ್ಯಕ್ಕೆ ಏನ್ ಮಾಡ್ಬೋದು, ಏನನ್ನಾಗಿ ಸುಲಭೀಕರಿಸಬಹುದು ಅಂದ್ರೆ ಸೈನ್ ವಿಲೋಮ ಕೋಸೆಕ್ ಐತಿ, ಕಾಸ್ ವಿಲೋಮ ಸೆಕ್ ಐತಿ. ಅಂದ್ರೆ ಈ ಕೋಸೆಕ್ ಮತ್ತು ಸೆಕ್ ಅನ್ನ ವಿಲೋಮವಾಗಿ ಬಳಕೆ ಮಾಡ್ರಿ ಅಂತ ಸೂಚನೆ ಕೊಡ್ತಾ ಇದ್ದಾರೆ. ನೋಡೋಣ ಹಂಗಾದ್ರೆ ಏನಾಕೈತಿ. ಕೋಸೆಕ್ ಏನೇನ್ ಬರಿಬಹುದು, 1 ಅಪಾನ್ ಸೈನ್ ಎ, ಸೈನ್ ಎನ ಹಾಗೆ ಇಡೋಣ. ಸೆಕೆಂಡ್ ಹೆಂಗ್ ಬರಿಬಹುದು, 1 ಅಪಾನ್
ಕಾಸ್ ಎ ಮೈನಸ್ ಕಾಸ್ ಎ. ಮತ್ತೇನ್ ಮಾಡೋದು, ಇದೆರಡು ಈ ಭಿನ್ನ ರಾಶಿ ಆಯ್ತು ನೋಡ್ರಿ. ಇದು ಸೈನ್ ಎ ಅಂದ್ರೂ ಸೈನ್ ಎ ಅಪಾನ್ ಒನ್ ಅಂದ್ರೂ ಒಂದು, ಇದು ಕಾಸ್ ಎ ಅಂದ್ರೂ ಕಾಸ್ ಎ ಅಪಾನ್ ಒನ್ ಅಂದ್ರೂ ಒಂದ. ಇದನ್ನ ಎರಡು ಭಿನ್ನ ರಾಶಿಗಳ ವ್ಯವಕಲನ ಅಂತ ಮಾಡೋದು. ಛೇದವನ್ನು ಗುಣಿಸೋಣ. ಸೈನ್ ಎ 1 ಇಂಟು 1 ಸೈನ್ ಎ, ಮ್ಯಾಗೋರೆ ಗುಣಿಸೋಣ. 1 ಇಂಟು 1 1 ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವೇರ್ ಎ ನೋಡ್ರಿ. ಸೈನ್ ಎ ಇಂಟು ಸೈನ್ ಎ ಅಂದ್ರೆ ಎರಡು ಸೈನ್ ಎಗಳ ಗುಣಾಕಾರ ಸೈನ್ ಸ್ಕ್ವೇರ್ ಎ. ಆಮೇಲೆ ನೆಕ್ಸ್ಟ್ ಇಲ್ಲಿ ಸೇಮ್ ಕಾಸ್ ಎ ಇಂಟು 1 ಕಾಸ್ ಎ ಓರೆ ಗುಣಿಸೋಣ. 1 ಇಂಟು 1 1 ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ. ಇನ್ನು ನಿತ್ಯ ಸಮೀಕರಣ ನಮಗೊಂದು ಸ್ವಲ್ಪ ನೆನಪು ಮಾಡ್ಕೊಳ್ಳೋದಾದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ನಾವು ನಿತ್ಯ ಸಮೀಕರಣವನ್ನ ಉಪಯೋಗಿಸೋದಾದ್ರೆ ಏನ್ ಮಾಡೋದು ನೋಡ್ರಿ. ಇಲ್ಲಿ ನಮ್ಮ ನಿತ್ಯ ಸಮೀಕರಣ ಹಿಂಗದ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ. ಬಟ್ ಇದನ್ನ ನಾನು ಈ ಸೈನ್ ಸ್ಕ್ವೇರ್ ಅನ್ನ ಈ ಕಡೆ ಕಳಿಸಿದ್ದೆ ಅಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಎಡಕ್ಕೆ ಕುಳಿತು ಕಾಸ್ ಸ್ಕ್ವೇರ್ ಎ ಬಲಕ್ಕೆ ಕುಳಿತಿದ್ ಎಡಕ್ಕೆ ಕುಳಿತಿದ್ ಅಂದ್ರೆ ಏನಾಕೈತಿ ನೋಡ್ರದ, ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಈ ಸೈನ್ ಸ್ಕ್ವೇರ್ ಈ ಕಡೆ ಹೋದಾಗ ಮೈನಸ್ ಸೈನ್ ಸ್ಕ್ವೇರ್ ಎ. ಅಂದ್ರೆ ಇದನ್ನ ಈ ರೀತಿ ಬದಲಾಯಿಸಿ ಬರ್ಕೋಬಹುದಲ್ಲ. ಅಂದ್ರೆ ನಾ ಏನ್ ಮಾಡಕ್ ಸಾಧ್ಯತಿ, 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದಲ್ಲಿ ಏನ್ ತುಂಬಾಕ್ ಸಾಧ್ಯತಿ, ಕಾಸ್ ಸ್ಕ್ವೇರ್ ಎ ಡಿವೈಡ್ ಬೈ ಸೈನ್ ಎ. ಹಂಗ 1 ಮೈನಸ್ ಕಾಸ್ ಸ್ಕ್ವೇರ್ ಅಂದ್ರೆ ಏನ್ ತುಂಬೋದು ನೋಡ್ರಿ. ಇದನ್ನ ಮತ್ತೊಂದು ಬಳಸೋಣ. ಹೆಂಗ, ಅವಾಗ ಸೈನ್ ಸ್ಕ್ವೇರ್ ಎ ಇಲ್ಲೇ ಇರೋನು, ಸೈನ್ ಸ್ಕ್ವೇರ್ ಇಲ್ಲೇ ಇರ್ಲಿ, 1 ಅಲ್ಲೇ ಇರ್ಲಿ. ಈ ಕಾಸ್ ಸ್ಕ್ವೇರ್ ಯಾಕಡೆ ಹೋದ್ರ ಮೈನಸ್ ಕಾಸ್ ಸ್ಕ್ವೇರ್ ಎ, ಹೌದಾ. ಅವಾಗ ನಾ ಏನ್ ಮಾಡ್ಬೋದು, 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ಏನ್ ಬರೀಬಹುದು, ಸೈನ್ ಸ್ಕ್ವೇರ್ ಎ ಬರೀಬಹುದು. ಈಗ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ಏನ್ ಬರೀತೀನಿ ಇಲ್ಲಿ, ಸೈನ್ ಸ್ಕ್ವೇರ್ ಎ ಅಪಾನ್ ಕಾಸ್ ಎ. ಇನ್ನು ಛೇದದೊಳಗೊಂದು ಕಾಸ್ ಎ ಐತಿ, ಅಂಶದೊಳಗೊಂದು ಕಾಸ್ ಎ ಐತಿ. ಛೇದದೊಳಗೊಂದು ಸೈನ್ ಎ ಐತಿ, ಅಂಶದೊಳಗೊಂದು ಸೈನ್ ಎ ಐತಿ. ಅಂದ್ರೆ ಅಲ್ಲಿ ಡಬಲ್ ನಾವು ಇಲ್ಲಿ ಸ್ಕ್ವೇರ್ ಅಂದ್ರೆ ಕಾಸ್ ಎ ಡಬಲ್ ಇದ್ದು, ಇಲ್ಲಿ ಸೈನ್ ಸ್ಕ್ವೇರ್ ಸೈನ್ ಡಬಲ್ ಅದಾವು. ಈಗ ಒಂದೊಂದು ಕ್ಯಾನ್ಸಲ್ ಆಗ. ಈಗ ಒಂದು ಕಾಸ್ ಎ ಕ್ಯಾನ್ಸಲ್ ಆದ್ರೆ ಇನ್ನೊಂದು ಕಾಸ್ ಎ ಉಳಿತು. ಒಂದು ಸೈನ್ ಎ ಕ್ಯಾನ್ಸಲ್ ಆಗೈತಿ ಇಲ್ಲಿ ಅಂದ್ರೆ ಇನ್ನೊಂದು ಸೈನ್ ಎ ಉಳಿತು. ಈಗಿಷ್ಟು ಅತಿ ಸುಲಭ ರೂಪಕ್ಕೆ ಬಂದದ. ಆದ್ರೆ ಇದಂತೂ ಸಿಗ್ಲಿಲ್ಲ ನಮ್ಗೆ. ಸುಲಭ ರೂಪಕ್ಕೆ ಬಂದ ಈ ಒಂದು ಎರಡು ಪದಗಳ ಗುಣಲಬ್ಧ ಇಟ್ಟು ಸುಲಭ ರೂಪ ಬಂದಪ್ಪ ಅಂದ್ರೆ ಇದನ್ನ ಮತ್ತೆ ಇದರಿಂದ ಇಲ್ಲಿ ಒಯ್ಬೇಕಾದ್ರೆ ಏನೋ ಒಂದು ಎಕ್ಸ್ಟ್ರಾ ಥಿಂಕಿಂಗ್ ಮಾಡ್ಬೇಕಂತ ಅರ್ಥ. ಅಥವಾ ಈ ಒಂದು ಲೆಕ್ಕವನ್ನ ನಾವು ಪ್ರತ್ಯೇಕವಾಗಿ ಬಿಡಿಸಿದ್ರೆ ಒಳ್ಳೆಯದು ಅಂತ ಈ ಒಂದು ಸೂಚನೆಯನ್ನ ಕೊಡಬೇಕು. ಹೀಗಾಗಿ ನಾವು LHS ಅನ್ನ ಲೆಕ್ಕ ಸುಲಭ ರೂಪ ತಂದಾಗ ಇದು ಹಿಂಗ್ ಬಂತು. LHS ಸುಲಭ ರೂಪ ಹಿಂಗ್ ಬಂತು. ಇನ್ನು RHS ಸುಲಭ ರೂಪನು RHS ಅದೇನಾಕೈತಿ, ಅದು ಇದೇ ರೀತಿ ಬರ್ತೈತೆ ನೋಡೋಣ. RHS ಏನೈತಿ, 1 ಅಪಾನ್ tan A ಪ್ಲಸ್ ಕಾಟ್ ಎ. ಸೊ ಯಾವಾಗ್ಲೂ ಟ್ಯಾನ ಕಾಟ ಇವೆರಡು ಸಂಬಂಧ ನಮಗ ಒಂದು ಸಾಧನೆಯೊಳಗೆ ಬಂದು ಅಂದ್ರ ಅವುಗಳನ್ನ ಏನ್ ಮಾಡ್ಬೋದು ಅಂದ್ರ ಸೈನ್ದೊಳಗ್ರೆ ಅಥವಾ ಅದನ್ನ ವಿಲೋಮದೊಳಗ್ರೆ ಉಪಯೋಗಿಸೋದು ಚಲೋ. ಸೈನ್ಯದೊಳಗ್ರೆ ಅದು ವಿಲೋಮ ಒಳಗ ಉಪಯೋಗಿಸೋದು ಒಳ್ಳೇದು. ಸೊ ಅದಕ್ಕೆ ಇದನ್ನ ಹೆಂಗ್ ಮಾಡೋಣ, 1 ಅಪಾನ್ tan A ಅಥವಾ ನಮ್ಗೆ ಇಲ್ಲಿ ಕಾಸ್ ಎ ಸೈನ್ ಎದಾಗ ಬಂದೈತಪ್ಪ ಅಂದ್ರೆ ಏನ್ ಮಾಡೋಣ, ಇದನ್ನ tan A ಹೆಂಗ್ ಬರೀ ನಾವು ಸೈನ್ ಎ ಅಪಾನ್ ಕಾಸ್ ಎ. ಟ್ಯಾನ್ ಅಂದ್ರೆ ಸೈನ್ ಅಪಾನ್ ಕಾಸ್ ಬರಿತೀವಿ. ಕಾಟ್ ಅಂದ್ರೆ ಹೆಂಗ್ ಬರಿತೀವಿ, ಮ್ಯಾಗ ಕಾಸ್ ಎ ತಳಗ ಸೈನ್ ಎ. ಕರೆಕ್ಟಾ. ಇನ್ ಮತ್ತೇನಾಗ್ತದೆ, 1 ಅಪಾನ್ ಇದು ಛೇದದೊಳಗ ಎರಡು ಭಿನ್ನ ರಾಶಿ ಅದು. ಛೇದದೊಳಗೆ ಎರಡು ಭಿನ್ನ ರಾಶಿ, ಛೇದಗಳ ಭಿನ್ನ ರಾಶಿ ಯಾವ್ದು ಅಂದ್ರೆ ಅವನ್ನ ಕೊಡ್ಸೋಣ ಮೊದಲು. ಸೈನ್ ಎ ಅಪಾನ್ ಕಾಸ್ ಎ, ಕಾಸ್ ಎ ಅಪಾನ್ ಸೈನ್ ಎ ಅಂದ್ರೆ ಛೇದಗಳ ಲಸ ಇವುಗಳ ಗುಣಲಬ್ಧ ಮಾಡೋಣ. ಕಾಸ್ ಎ ಇಂಟು ಸೈನ್ ಎ, ಕಾಸ್ ಎ ಇಂಟು ಸೈನ್ ಎ. ಇದು ಛೇದ ಗುಣಾಕಾರ ಅಥವಾ ನಾವು ಅಂಶದಾಗ ಓರೆ ಗುಣಿಸ್ಬೇಕು ನೋಡ್ರಿ. ಇಲ್ಲಿ ಕೇರ್ಫುಲ್ ಆಗಿರಿ. ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವೇರ್ ಎ, ಕಾಸ್ ಎ ಇಂಟು ಕಾಸ್ ಎ
ಕಾಸ್ ಸ್ಕ್ವೇರ್ ಎ. ಇದು ಛೇದದ ಸುಲಭ ರೂಪ ಆಯ್ತು. ಛೇದದ ಸುಲಭ ರೂಪ ಆಯ್ತು. ಇನ್ನೊಂದು ಕೆಲಸ ಮಾಡಿಬಿಡೋಣ ಇಲ್ಲಿ. 1 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಅಂದ್ರೆ ನಮ್ಮ ನಿತ್ಯ ಸಮೀಕರಣ ಏನೈತಿ? ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಅಂದ್ರೆ ನಿತ್ಯ ಸಮೀಕರಣದ ಬೆಲೆ 1 ಐತಿ. ಆಮೇಲೆ ಉಳಿತೇನು ಕಾಸ್ ಎ ಇಂಟು ಸೈನ್ ಎ ಅಷ್ಟ ಉಳಿತು. ಇನ್ನ ಅಂಶದೊಳಗ ಒಂದ್ ಐತಿ, ಛೇದದೊಳಗ ಭಿನ್ನ ರಾಶಿ ಐತಿ. ಅಂಶದೊಳಗ ಒಂದ್ ಸಂಖ್ಯೆ ಇದ್ದು ಛೇದದೊಳಗ ಭಿನ್ನ ರಾಶಿ ಇದ್ದಾಗ ಛೇದದ ಭಿನ್ನ ರಾಶಿಯನ್ನು ವಿಲೋಮ ಮ್ಯಾಗ ಗುಣಿಸ್ತೇವೆ. ಹಂಗ ಛೇದದ ಭಿನ್ನ ರಾಶಿ ಏನೈತಿ 1 ಅಪಾನ್ ಕಾಸ್ ಎ ಪ್ಲಸ್ ಕಾಸ್ ಎ ಇಂಟು ಸೈನ್ ಎ ಐತಿ. ಇದಕ್ಕೆ ವಿಲೋಮ ಏನ್ ಬರೀಬಹುದು? ಮ್ಯಾಗ ಕಾಸ್ ಎ ಇಂಟು ಸೈನ್ ಎ ಡಿವೈಡೆಡ್ ಬೈ 1. ಇನ್ನು ಈ 1 ಗುಣಿಸರು ಭಾಗಿಸರು ಏನು ಬದಲಾವಣೆ ಇಲ್ಲ. ಉಳಿತೈತಿ ಏನಪ್ಪಾ ಅಂದ್ರ ಕಾಸ್ ಎ ಇಂಟು ಸೈನ್ ಎ ನ ಉಳಿದು. ಕಾಸ್ ಎ ಇಂಟು ಸೈನ್ ಎ ನ ಉಳಿಯೋದು. ಸೊ ಈ ಒಂದ ಆರ್ ಎಚ್ ಎಸ್ ಅನ್ನು ಕೂಡ ನಾವು ಸುಲಭ ರೂಪ ತರುವಾಗ ಟ್ಯಾನ್ ಅನ್ನ ಸೈನ್ ಅಪಾನ್ ಕಾಸ್, ಕಾಟ್ ಅನ್ನ ಕಾಸ್ ಅಪಾನ್ ಸೈನ್ ಅಂತ ಬರ್ಕೊಂಡು ಛೇದದಲ್ಲಿರುವ ಭಿನ್ನ ರಾಶಿಗಳ ಮೊತ್ತವನ್ನ ನಾವು ಈ ರೀತಿ ಬರೆದಾಗ ಇಲ್ಲಿ ನಿತ್ಯ ಸಮೀಕರಣ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಅಂದ್ರೆ ಅದ್ರ ಬೆಲೆ 1 ತುಂಬಿದಾಗ ಛೇದಗಳ ವ್ಯವಸ್ಥೆ ಇಷ್ಟು ಬರೆದಾಗ ಇದು 1 ಹಾಗೆ ಇಟ್ಟು ಛೇದದಲ್ಲಿರುವ ಭಿನ್ನ ರಾಶಿಯ ವಿಲೋಮವನ್ನ ಮ್ಯಾಗ್ ಗುಣಿಸಿದಾಗ ನಮಗೆ ಕಾಸ್ ಎ ಇಂಟು ಸೈನ್ ಎ ಇಲ್ಲಿ ಬಂತು. ಸೊ ಈ ಒಂದು ಬೆಲೆ ಏನು? ಆರ್ ಎಚ್ ಎಸ್. ಇದಕ್ಕೆ ಸಮೀಕರಣ 2. ಇದಕ್ಕೆ ಸಮೀಕರಣ 2. ಸಮೀಕರಣ 1 ನೋಡ್ರಿ, ಎಲ್ ಎಚ್ ಎಸ್ ಸುಲಭ ರೂಪನ ಅದ ಬಂದೈತಿ, ಆರ್ ಎಚ್ ಎಸ್ ಸುಲಭ ರೂಪನು ಇದ ಬಂದೈತಿ. ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಒಂದೇ ಆಗ್ಯಾವಪ್ಪ ಅಂದ್ರ ನಾವ್ ಏನ್ ಹೇಳ್ಬೋದಪ್ಪ ಅಂದ್ರ 1 ಮತ್ತು 2ರಿಂದ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಸಮವಾಗಿವೆ ಅಂದ್ರೆ ನಾವು ಈ ಎಡಭಾಗ ಮತ್ತು ಈ ಬಲಭಾಗ ಸಮ ಆದವು ಅಂದ್ರೆ ಈ ಒಂದು ಹೇಳಿಕೆ ಸರಿ ಐತಿ. ಅದನ್ನ ಸಾಧಿಸಿ ತೋರಿಸಬಹುದು ಈ ರೀತಿ. ಆದ್ರೆ ಈ ಒಂದು ಸಾಧನೆಯನ್ನ ನಾವು ಒಂದು ಹೊಸ ರೀತಿಯಲ್ಲಿ ಮಾಡಿವಿ. ಹೆಂಗ? ಎಡಭಾಗವನ್ನ ಪ್ರತ್ಯೇಕವಾಗಿ ಬಲಭಾಗವನ್ನ ಪ್ರತ್ಯೇಕವಾಗಿ ಸುಲಭ ರೂಪಕ್ಕೆ ತಂದ ಈ ಒಂದು ನಿರ್ಣಯಕ್ಕ ನಾವು ತೆಗೆದುಕೊಂಡೇವಿ. ಈ ರೀತಿ ಒಂದು ಈ 8ನೇ ಲೆಕ್ಕ ಸೊ ಸುಲಭದ ಲೆಕ್ಕನ ಅಂತ ನಾನು ಅನ್ಕೊಳ್ತಿದ್ನು ಕೂಡ. ಆದ್ರೆ ಈ ಸುಳಿವನ್ನ ಪರಿಗಣಿಸಿ ಅತ್ಯಂತ ಸುಲಭ. ಇನ್ನ ಈ ಅಭ್ಯಾಸದಲ್ಲಿರುವ ಇನ್ನೊಂದು ಕೊನೆಯ ಲೆಕ್ಕ ನೋಡೋಣ. ಯಾವುದು ಅಂದ್ರ 10ನೇ ಲೆಕ್ಕ. 1 ಪ್ಲಸ್ tan ಸ್ಕ್ವೇರ್ ಎ 1 ಪ್ಲಸ್ cot ಸ್ಕ್ವೇರ್ ಎ is equal to 1 minus tan a 1 minus cot a bracket square is equal to tan square a. ಯೂಶುವಲಿ ನಮಗೆ ಸಮ ಚಿಹ್ನೆ ಒಂದೊಂದು ಕಾಣ್ತಿದ್ವಿ, 2 ಕಾಣತ್ತಾವಲ್ಲ ಅಂತ ಇದನ್ನ ಮಾಡೋದು ಅಂತ ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಒಂದು 10ನೇ ಲೆಕ್ಕ ಏನೈತಪ್ಪ ಅಂದ್ರೆ ಇದನ್ನ 2 ರೀತಿಯಲ್ಲಿ ಕೇಳಬಹುದು. ಆ 2 ರೀತಿಯನ್ನ ಒಟ್ಟಿಗೆ ಇಲ್ಲಿ ಈ ರೀತಿ ಬರ್ದಾರಷ್ಟ. ಹೆಂಗಪ್ಪ ಅಂದ್ರೆ ಇದನ್ನ ಹಿಂಗ್ ಕೇಳಬಹುದು ನೋಡ್ರಿ. ಹೆಂಗ? 1 ಪ್ಲಸ್ tan ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ cot ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಈ ಒಂದು ಎಡಭಾಗ ಇಲ್ಲಿರುವ ಕೊನೆಯ ಅಂಶ ಏನು? tan ಸ್ಕ್ವೇರ್ ಎ ಸಮವಾಗಿದೆ. ಅಥವಾ 1 minus tan a 1 minus cot a bracket square is equal to ಅದು ಕೂಡ tan ಸ್ಕ್ವೇರ್ ಎ ಗೆ ಸಮ ಆಗುತ್ತದೆ. ನೋಡ್ರಿ, ಹಿಂಗ್ ಪ್ರತ್ಯೇಕವಾಗಿ ಕೇಳುವ ಬದ್ಲಿ ಒಂದೇ ಸಾಲದೊಳಗೆ ಹಿಂಗ್ ಕೇಳ್ಯಾರ. ಹಿಂಗ್ ಪ್ರತ್ಯೇಕವಾಗಿ ಕೇಳಿದಾಗ ನೋಡ್ರಿ, ಈ ಎಡಭಾಗವನ್ನ ಬಳಸಿ ಬಲಭಾಗವನ್ನ ತಲುಪಬಹುದು. ಈ ಎಡಭಾಗವನ್ನ ಬಳಸಿ ಬಲಭಾಗವನ್ನ ತಲುಪಬಹುದು ಅಂದ್ರೆ ತಲುಪಬಹುದು. ಈ ಒಂದು ಲೆಕ್ಕವನ್ನ ಇದನ್ನ ಬಳಸಿ
ಈ ಒಂದು ರೂಪಕ್ಕೂ ಪರಿವರ್ತನೆ ಮಾಡಬಹುದು ಅಥವಾ ಇದನ್ನ ಬಳಸಿನೂ ಈ ರೂಪಕ್ಕೆ ಪರಿವರ್ತನೆ ಮಾಡಬಹುದು. ಹೀಗಾಗಿ ಇದು ಇದಕ್ಕೆ ಸಮ ಅದಾವು ಅಥವಾ ಈ ಪರಸ್ಪರ ಈ ಮೂರು ಸಮ ಅದಾವು. ಬಟ್ ಮೂರು ಸಮ ಹೆಂಗ್ ಆಗ್ತಾವ್? ಇದು tan ಸ್ಕ್ವೇರ್ ಗೆ ಸಮ ಆಗ್ತತಿ, ಇದು tan ಸ್ಕ್ವೇರ್ ಗೆ ಸಮ ಆಗ್ತತಿ. ದೇರ್ಫೋರ್ ಇದು tan ಸ್ಕ್ವೇರ್ ಗೆ ಇದು tan ಸ್ಕ್ವೇರ್ ಅಂದ್ರ ಮೂರು ಸಮ ಅದಾವು ಅನ್ನುವಂತ ಒಂದು ನಿರ್ಣಯಕ್ಕೆ ಬರುವಂತ ಲೆಕ್ಕ ಐತಿ. ಬಟ್ ಈ ಒಂದು ಲೆಕ್ಕವನ್ನ ಪ್ರತ್ಯೇಕವಾಗಿ ಕೇಳೋದ್ರೆ ಹಿಂಗ್ ಕೇಳ್ತಾರ ನೋಡ್ರಿ. ರೋಮನ್ 1 ಅಂತ ಇದೊಂದು ಲೆಕ್ಕ ಅಂತ ಅನ್ಕೊಂಡು ರೋಮನ್ 2 ಅಂತ ಇದೊಂದು ಲೆಕ್ಕ ಅಂತ 1 + tan ಸ್ಕ್ವೇರ್ a ಡಿವೈಡೆಡ್ ಬೈ 1 + cot ಸ್ಕ್ವೇರ್ is equal to tan ಸ್ಕ್ವೇರ್ ಇದೊಂದು ಲೆಕ್ಕ ಎಂದು ಸಾಧಿಸಿ ಅಂತ ಇದಂತ ಕೇಳ್ಬೋದು. 1 - tan a ಡಿವೈಡೆಡ್ ಬೈ 1 - cot a ಬ್ರಾಕೆಟ್ ಸ್ಕ್ವೇರ್ is equal to tan ಸ್ಕ್ವೇರ್ ಅಂತ ಇದೊಂದು ಲೆಕ್ಕ ಸಪರೇಟ್ ಆಗಿ ಕೇಳ್ಬೋದು. ಸದ್ಯಕ್ಕೆ ನಾವು ಇದನ್ನ ಈ ರೀತಿ ಕೊಟ್ಟರು ಕೂಡ ಇವೆರಡು ಪ್ರತ್ಯೇಕವಾದ ಲೆಕ್ಕಗಳೇ ಅಂತ ತಿಳ್ಕೊಂಡು ನಾವು ಲೆಕ್ಕ ಮಾಡೋದು. ಅಂದ್ರೆ ಇದು ಮೊದಲನೇ ಲೆಕ್ಕ ಮಾಡುದು, ಇದಕ್ಕೆ tan ಸ್ಕ್ವೇರ್ ಗೆ ಸಮ ಐತಿ ಅಂತ ಸಾಧಿಸಿ ನೋಡೋದು. ಆಮೇಲೆ ಇದು ಕೂಡ tan ಸ್ಕ್ವೇರ್ ಹೇಗೇನ ಸಮ ಐತಿ ಅಂತ ನಾವು ಸಾಧಿಸಿ ನೋಡಿದ್ರೆ ಇವೆರಡೂ ಲೆಕ್ಕಗಳಿಂದ ಇವು ಮೂರು ಸಮ ಅದಾವು ಅಂತ ನಾವು ಕೊನೆಯಲ್ಲಿ ಹೇಳಕ್ ಬರ್ತತಿ. ಹಂಗಾದ್ರೆ ನಾ ಏನ್ ಮಾಡೋನು, ಇದು ಮೊದಲನೇ ಲೆಕ್ಕ. ಈ ಸದ್ಯಕ್ಕೆ ಇದನ್ನೆಲ್ಲ ಬಿಟ್ಬಿಡೋನು. ಈ ಲೆಕ್ಕ ಯಾವುದು? ಇದ್ರ LHS ಬರ್ಕೋತ ನಾ ಏನದು 1 + ಅಥವಾ ಇದ್ರ ಬೆಲೆ ಕಂಡಿದ್ದೀನಿ 1 + tan ಸ್ಕ್ವೇರ್ a ಡಿವೈಡೆಡ್ ಬೈ 1 + cot ಸ್ಕ್ವೇರ್ a. ಇದ್ರದ್ದು ಒಂದು ಬೆಲೆ ಏನಾಗ್ತೈತಿ ಅಂತ ನಾವು ಮೊದಲ ಪರೀಕ್ಷೆ ಮಾಡೋಣ. ಇದೆಷ್ಟು ಸುಲಭ ರೂಪ ಐತಪ್ಪ, ಎಷ್ಟು ಸುಲಭ ಐತಪ್ಪ ಅಂದ್ರ ಇದನ್ನ ಈಗಾಗಲೇ ನಾವು ಬಿಡಿಸೇವಿ, ಮಲ್ಟಿಪಲ್ ಚಾಯ್ಸ್ದಾಗ ಇತ್ತಿಲ್ಲ ಯಾಕ. ಆದ್ರೂ ಅದನ್ನ ಮತ್ತೊಮ್ಮೆ ನೋಡತ್ತೀವಿ ಅಂದ್ರ ಇವು ಏನ್ ಅಂಶ ಛೇದದಲ್ಲ ಇವ ನಿತ್ಯ ಸಮೀಕರಣ ಅದಾವ ನೋಡ್ರಿ. 1 + tan ಸ್ಕ್ವೇರ್ a 1 + tan ಸ್ಕ್ವೇರ್ a 1 + cot ಸ್ಕ್ವೇರ್ a 1 + cot ಸ್ಕ್ವೇರ್ a. ಅಂಶ ಛೇದ ಹೆಂಗದಾವು? ನಿತ್ಯ ಸಮೀಕರಣದ ಪ್ರಕಾರ ಅದಾವು. ಅಂದ್ರೆ ನಾವ್ ಏನ್ ಮಾಡ್ಬೇಕು? ಜಸ್ಟ್ ನಿತ್ಯ ಸಮೀಕರಣವನ್ನ ಬಳಸ್ಬೇಕು. ಹೆಂಗಪ್ಪ ಅಂದ್ರ 1 + tan ಸ್ಕ್ವೇರ್ a ಅಂದ್ರ sec ಸ್ಕ್ವೇರ್ a ತುಂಬುದು, 1 + cot ಸ್ಕ್ವೇರ್ a ಅಂದ್ರ cosec ಸ್ಕ್ವೇರ್ a ತುಂಬುದು. ಆಮೇಲೆ sec ಸ್ಕ್ವೇರ್ a ವಿಲೋಮ ಬರೋದು, ಅಥವಾ ಇದನ್ನ ಹಿಂಗ್ ಬರೀರಿ sec ಸ್ಕ್ವೇರ್ a × 1 / cosec ಸ್ಕ್ವೇರ್ ಅಂತ ಬರೀ. ಈಗ ನೋಡ್ರಿ sec ಸ್ಕ್ವೇರ್ a ವಿಲೋಮ cos ಸ್ಕ್ವೇರ್ a. sec ಸ್ಕ್ವೇರ್ ಅನ್ನ ನಾ ಛೇದದಲ್ಲಿ ಬರದ್ನೆ 1 / cos ಸ್ಕ್ವೇರ್ ಆಗ್ತೈತಿ. ಹಂಗ cosec ಸ್ಕ್ವೇರ್ a ವಿಲೋಮ ಮ್ಯಾಗ್ ಬರೀನು ಅದು sin ಸ್ಕ್ವೇರ್ ಆಗ್ತೈತಿ ನೋಡ್ರಿ. sin ಸ್ಕ್ವೇರ್ × 1 sin ಸ್ಕ್ವೇರ್, ಛೇದದಲ್ಲಿ cos ಸ್ಕ್ವೇರ್ ಐತಿ. ಆಮೇಲೆ ವಿಚಾರ ಮಾಡ್ರಿ, sin ಸ್ಕ್ವೇರ್ a / cos ಸ್ಕ್ವೇರ್ a ಅಂದ್ರೆ ಡೆಫಿನೆಟ್ಲಿ tan ಸ್ಕ್ವೇರ್ ಆಯ್ತು. ಇದೇನಾಯ್ತು? 1 + tan ಸ್ಕ್ವೇರ್ a ಡಿವೈಡೆಡ್ ಬೈ 1 + cot ಸ್ಕ್ವೇರ್ a ಅಂದ್ರ ಅದು tan ಸ್ಕ್ವೇರ್ a ಗೆ ಸಮ ಆಯ್ತು. ಈಗ ಸಮೀಕರಣ 1 ಅನ್ನು ಇನ್ನೇನ್ ಮಾಡೋನು? ಎರಡನೇ ಲೆಕ್ಕ ರೋಮನ್ 2 ಲೆಕ್ಕ ಬಿಡಿಸೋದಾದ್ರೆ ಇದ್ರ ಬೆಲೆ ಕರೆಯೇನು? ಇದ್ರ ಬೆಲೆ ಏನು? 1 - tan a ಡಿವೈಡೆಡ್ ಬೈ 1 - cot a ಬ್ರಾಕೆಟ್ ಸ್ಕ್ವೇರ್. ಇದ್ರ ಬೆಲೆ ಬೇಕು ಅಂತ ಅನ್ಕೊಳ್ಳೋಣ. ಇದ್ರ ಬೆಲೆಯನ್ನ ಹೆಂಗ್ ಫೈಂಡ್ ಔಟ್ ಮಾಡೋನು, ಹೆಂಗ್ ತಿಳ್ಕೊಳ್ಳೋನು ಅಂದ್ರ ಈ ಸದ್ಯಕ್ಕೆ ಏನ್ ಮಾಡೋನು? 1 - tan a ಹಾಗೆ ಇಡೋನು. ಈ 1 - tan a cot a ಇದನ್ನ ಹಿಂಗ್ ಬರೀ ನೋಡ್ರಿ, 1 - 1 / tan a ಅಂತ ಬರಿಬಹುದು ನೋಡ್ರಿ. ಬರಿಬಹುದಲ್ಲ? ಆಮೇಲೆ 1 - tan a ಹಾಗೆ ಇಡೋನು. ಈಗ ಇದು ಛೇದದಲ್ಲಿ ಭಿನ್ನ ರಾಶಿ ಐತಿ ಅನ್ಕೊಂಡು, ಇದು 1 ಅಂದ್ರೂ 1 1 ಅಂದ್ರೂ 1. ಈ 1 × tan a ಲಸ 1 tan a ಓರೆ ಗುಣಿಸೋನು. tan a × 1 tan a 1 × 1 1. ಮುಂದೇನ್ ಮಾಡಬಹುದು? ಮುಂದೇನ್ ಮಾಡೋನು? 1 - tan a ಹಾಗೆ ಇಡೋನು. ಇದು ಛೇದದಲ್ಲಿ ಏನೈತಿ? ಭಿನ್ನ ರಾಶಿ. ಇದ್ರ ವಿಲೋಮ ಬರೀನು. ಇದ್ರ ವಿಲೋಮ ಅಂದ್ರೆ ಮ್ಯಾಗ್ tan a ತಳಗ
ಸ್ಕ್ವೇರ್ ಒಂದದ, ಸ್ಕ್ವೇರ್ ಒಂದು ಬರೀಲಿಲ್ಲ ನಾನು, ಸ್ಕ್ವೇರ್ ಒಂದದ, ಹೀಗಾಗಿ ಪ್ರತಿ ಸಲ ಸ್ಕ್ವೇರ್ ಬರಿಬೇಕು. ಇದು ಟ್ಯಾನ್ ಎ ಮ್ಯಾಗ ಹೋಯ್ತು, ಟ್ಯಾನ್ ಎ -1 ಛೇದದಲ್ಲಿ ಉಳಿತು. ಇನ್ನು ಇಲ್ಲೊಂದು ಇಂಪಾರ್ಟೆಂಟ್ ತಿಳುವಳಿಕೆ ಐತಿ, ಅದೇನೈತಿ ನೋಡ್ರಿ. ಈ 1 - tan a ದೊಳಗ ನಾನು ಮೈನಸ್ ಚಿಹ್ನೆಲೆ ಗುಣಿಸ್ತೇನೆ ಅಥವಾ ಮೈನಸ್ ಚಿಹ್ನೆ ಕಾಮನ್ ತೆಗಿತೇನೆ, ಏನಾಕೈತಿ ನೋಡ್ರಿ. ಸೊ ಮೈನಸ್ ಚಿಹ್ನೆ ಕಾಮನ್ ತೆಗೆದು ಅಥವಾ ಮೈನಸ್ ಚಿಹ್ನೆಯನ್ನ ನಾನು ಗುಣಿಸೋದಂದ್ರ ಅರ್ಥ ಏನು, ಇದ್ರ ಚಿಹ್ನೆ ಬದಲಾಗ್ತದೆ ನಾನು. ಸೊ ಒಂದರ ಚಿಹ್ನೆ ಬದಲಾಗಿ ಮೈನಸ್ ಆಕೈತಿ, ಅದನ್ನ ನಂತರ ಬರೀತೀನಿ. -tan a ಚಿಹ್ನೆ ಬದಲಾಗಿ ಪ್ಲಸ್ ಆಕೈತಿ, ಅದನ್ನ ಫಸ್ಟ್ ಬರೀತೇನೆ. ಆ -1 ಅನ್ನ ಹೊರಗೆ ತೆಗಿದ್ರಿಂದ ಆಗೈತೆ. ಬಟ್ ಇದನ್ನ ಸರಿಪಡಿಸೋದು ಹೆಂಗಪ್ಪ ಅಂದ್ರೆ ಇದನ್ನ ಒಳಗೆ ವೇರಿಯದ ಬರ್ತದೆ. -1 × -1 ಅಂದ್ರೆ +1 1 ಐತೆ ಇಲ್ಲಿ. -1 × tan a -tan a ಐತೆ. ಓನ್ಲಿ ನಾನು ಜಾಗ ಚೇಂಜ್ ಮಾಡಿ ಬರ್ತೀನಿ, ಯಾಕಪ್ಪ ಅಂದ್ರೆ ಪ್ಲಸ್ ಇದ್ರ ಮೊದಲು ಬರೀತೀನಿ, ಯಾಕಂದ್ರೆ ಇದ್ರ ಚಿಹ್ನೆ ಚೇಂಜ್ ಆದಾಗ ಪ್ಲಸ್ ಆಕೈತಿ, ಅದನ್ನ ಮೊದಲು ಬರ್ತೀನಿ. ಇದ್ರ ಚಿಹ್ನೆ ಚೇಂಜ್ ಆದ್ರೆ ಮೈನಸ್ ಆಕೈತಿ, ಅದನ್ನ ನಂತರ ಬರ್ತೀನಿ. ಇನ್ನು ಉಳಿದೋದು ಹಾಗೆ ಹೇಳ್ತೀನಿ, tan a ಡಿವೈಡೆಡ್ ಬೈ tan a -1. ಇನ್ನು ನೋಡ್ರಿ, tan a -1 tan a -1 ಬ್ರಾಕೆಟ್ ಸೇಮ್ ಅದಾವು, ಕ್ಯಾನ್ಸಲ್ ಆಯ್ತು. ಉಳಿತೇನು -1 ಒಂದು ಉಳಿದತಿ, tan a ಒಂದು ಉಳಿದತಿ. -1 × tan a ಅಂದ್ರ -tan a ಬ್ರಾಕೆಟ್ ಸ್ಕ್ವೇರ್. ಇನ್ನು ಕೊನೆಯದು ವರ್ಗ ಮಾಡೋಣ. ಮೈನಸ್ ಚಿಹ್ನೆಯನ್ನ 2 ಸಲ ಗುಣಿಸ್ರ ಪ್ಲಸ್ ಚಿಹ್ನೆ, tan a 2 ಸಲ ಗುಣಿಸ್ರ tan ಸ್ಕ್ವೇರ್ ಪ್ಲಸ್ tan ಸ್ಕ್ವೇರ್ ಅಥವಾ ಬರೇ tan ಸ್ಕ್ವೇರ್ ಬರೆದ್ರು ಸಾಕು. ಸೊ ಇದೇನಾಯ್ತು, 1 - tan a ಡಿವೈಡೆಡ್ ಬೈ 1 - cot a ಬ್ರಾಕೆಟ್ ಸ್ಕ್ವೇರ್ ಬೆಲೆ. ಇದು ಸಮೀಕರಣ 2. ಸಮೀಕರಣ 1ರಾಗೂ tan ಸ್ಕ್ವೇರ್ a ಬಲಕ್ಕೈತಿ, ಸಮೀಕರಣ 2ರಾಗೂ tan ಸ್ಕ್ವೇರ್ a ಬಲಕ್ಕೈತಿ. ಇದು tan ಸ್ಕ್ವೇರ್ a ಗೆ ಸಮ ಐತಿ, ಇದು tan ಸ್ಕ್ವೇರ್ a ಗೆ ಸಮ ಐತಪ್ಪ ಅಂದ್ರೆ ಒಂದೇ ಅಂಶಕ್ಕೆ ಸಮವಾಗಿರುವ ಅಂಶಗಳು ಪರಸ್ಪರ ಸಮ ಆಗ್ತವೆ. ಅದರ ಅರ್ಥ ಏನು, 1 ಮತ್ತು 2ರಿಂದ 1 + tan ಸ್ಕ್ವೇರ್ a 1 + cot ಸ್ಕ್ವೇರ್ a ಇದ್ರ ಬೆಲೆನು ಮತ್ತ 1 - tan a 1 - cot a ಇದ್ರ ಬೆಲೆನು ಇವೆರಡು ಸಮ ಆಗ್ತಾವು. ಎದಕ್ ಸಮ ಆಗ್ತಾವು, tan ಸ್ಕ್ವೇರ್ a ಗೆ ಸಮ. ಎರಡು ಲೆಕ್ಕಗಳನ್ನು ಒಂದೇ ಇದ್ರಾಗ 2 ಲೆಕ್ಕ ಕೇಳಿದೆ, ಅದನ್ನ ಸಪ್ರೇಟ್ ಆಗಿ ಬಿಡಿಸಿ ಹೇಳಿ. ನಾವು ಸಪ್ರೇಟ್ ಆಗಿ ಕೇಳ್ಬೋದು, ಇದನ್ನ ಕೇಳ್ಯಾರ ಈಗಾಗಲೇ ಇದ್ರ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳ್ಯಾರ ಮಲ್ಟಿಪಲ್ ಚಾಯ್ಸ್ನಾಗ, ಅದು ಬಿಡಿಸೋ. ಇದೊಂದು ಹೊಸ ರೀತಿ. ಈ ಹೊಸ ರೀತಿಯಲ್ಲೇ ಬಿಡಿಸೋದು ಹೆಂಗ್ ಮಾಡೀವಿ, cot a ಅನ್ನ ವಿಲೋಮ ಬರ್ಕೊಂಡೆ 1/tan a, ಆಮೇಲೆ ಛೇದಗಳ ಗುಣಾಕಾರ ಮಾಡ್ಕೊಂಡು ಲಸ ಬರ್ದ್ವಿ, ಮ್ಯಾಗಿಂದ tan a ಮತ್ತು 1 ಓರೆ ಗುಣಾಕಾರ ಮಾಡಿ ಬರ್ದಿವಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ತಿಳುವಳಿಕೆ ಏನ್ ಬಳಸೋಪ್ಪ ಅಂದ್ರ, ಮೊದಲನೇ ಬ್ರಾಕೆಟ್ದಾಗರೆ ಅಥವಾ ಛೇದದೊಳಗರೆ -1 ಅನ್ನ ಕಾಮನ್ ತೆಗೆಯೋದು, ಅಥವಾ -1 ಗುಣಿಸಿದ್ರೆ ಅದು ಚೇಂಜ್ ಆಗತ್ತೆ ಚಿಹ್ನೆ. ಅದನ್ನ ಹೆಂಗ ಅನ್ನೋದು ನಿಮ್ಗೆ ಹೇಳೀನಿ. ಈ ರೀತಿ ಮಾಡಿ ಕೆಳಗ ಅಂಶ ಕೆಳದಾಗ ಬ್ರಾಕೆಟ್ ಇದ್ದು ಕ್ಯಾನ್ಸಲ್ ಅದು. -1 × tan a -tan a ಬ್ರಾಕೆಟ್ ಸ್ಕ್ವೇರ್ ಇರೋದ್ರಿಂದ ಇದನ್ನ ವರ್ಗ ಮಾಡ್ರ ಪ್ಲಸ್ tan ಸ್ಕ್ವೇರ್ a ಬರ್ತೈತಿ. ಇದು ಸಮೀಕರಣ 2. ಈ ರೀತಿ ಇದೊಂದು ಲೆಕ್ಕ ಇತ್ತು. ಇನ್ನ ನಿಮಗೆ ಏನ್ ಅನಿಸ್ಬೋದು ಅಂದ್ರೆ, ಈ ಅಭ್ಯಾಸದಲ್ಲಿರುವ ಎಲ್ಲಾ ಲೆಕ್ಕಗಳು ಹೆಂಗ್ ಅನಿಸ್ತಾವಪ್ಪ ಅಂದ್ರೆ ಎಲ್ಲಾ ಭಿನ್ನ ಅದಾವಲ್ಲ, ಹೆಂಗ್ ಮಾಡೋದು? ಇವೆಲ್ಲಾ ಲೆಕ್ಕಗಳನ್ನ ಬಿಡಿಸುತ್ನಾಗ ಪ್ರತಿಯೊಂದು ಲೆಕ್ಕಗಳು ಕೂಡ ಏನಾಗ್ಯಾವಪ್ಪ ಅಂದ್ರ ಭಿನ್ನತೆಯಿಂದ ಕೂಡ್ಯಾವು. ನಮಗ್ ಪರೀಕ್ಷೆದಲ್ಲಿ ಇದೇ ರೀತಿ ಇವ ಬಿದ್ದು ಅಂದ್ರೆ ಚಲೋ, ಇವಕ್ಕೆ ಬೇರೆ ಬಿದ್ದು ಅಂದ್ರೆ ಹೆಂಗ್ ಬಿಡಿಸ್ಬೇಕು ಅನ್ನುವಂತ ಗೊಂದಲಕ್ಕೆ ನೀವು ಬೀಳ್ಬಹುದು. ಬಟ್ ಅವೆಲ್ಲ ಗೊಂದಲಕ್ಕೆ ಬೀಳಬಾರಪ್ಪ ಅಂದ್ರ ನೀವು ಏನೇ ನೆನ್ಪಿಡ್ಬೇಕು ಅನ್ನೋದನ್ನ ಈ ಒಂದು ಪಾಠದ ಸಾರಾಂಶದಲ್ಲಿರುವ ಎಲ್ಲಾ ಅಂಶಗಳು ನೆನಪಿಟ್ಟಿರ್ಬೇಕು. ಪಾಠದಲ್ಲಿರುವ ಸಾರಾಂಶಗಳನ್ನೆಲ್ಲ ನೆನಪಿಟ್ಟಿರ್ಬೇಕು. ಸೊ ಏನೇನದಾವ ಸಾರಾಂಶ ನೋಡ್ರಿ. ಈ ಅಧ್ಯಾಯದಲ್ಲಿ ಈ ಕೆಳಕಂಡ ಅಂಶಗಳನ್ನು ಕಲ್ತಿದ್ದೀರಿ. ಲಂಬಕೋನ ತ್ರಿಭುಜದೊಳಗನ ಒಂದು ಲಘು ಕೋನ, ಒಂದು ಕೋನ 90 ಡಿಗ್ರಿ ಇತ್ತಪ್ಪ ಅಂದ್ರೆ ಉಳಿದೆಲ್ಲ ಲಘು ಕೋನಗಳಿಗೆ ನಾವು ಅನುಪಾತವನ್ನ ಬರೀಬಹುದು. ಸೈನ್ಗ
ಅವಿ ಬರಿತೀವಿ, ಕಾಸ್ಗ ಪಾವಿ ಬರಿತೀವಿ, ಟ್ಯಾನ್ಕ ಅಪ ಬರಿತೀವಿ. ಇವೆಲ್ಲವುಗಳನ್ನ ಬರಿತೀವಿ ಅಂದ್ರೆ ಇವುಗಳ ವಿಲೋಮಗಳನ್ನು ನಾವು ಬರ್ದಂಗ. ಸೈನದ ವಿಲೋಮ ಕೋಸೆಕ್, ಕಾಸದ ವಿಲೋಮ ಸೆಕ್, ಟ್ಯಾನದ ವಿಲೋಮ ಕಾಟ್. ಅಂದ್ರೆ ಇವ ಉಲ್ಟಾ ಪಲ್ಟಾ ಆಗ್ತಾವು. ನಾವು ಸೈನದ, ಕಾಸದ, ಟ್ಯಾನದ ವಿಲೋಮಗಳನ್ನ ಬರೆದ್ರೆ ಅವು ಇವು ಮೂರು 6 ಅನುಪಾತ ಆಗ್ತಾವ. ಅದಕ್ಕೆ ಇಲ್ಲಿ ವಿಲೋಮ ಸಂಬಂಧವನ್ನು ಬರ್ಕೊಂಡು ನೋಡ್ರಿ. ವಿಲೋಮ ಸಂಬಂಧ ಕೋಸೆಕ್ ಎ ಅನ್ನ ನಾವು ಸೈನ್ ಎ ಬರಿಬಹುದು, ಅಥವಾ ಸೈನ್ ಎ ಇಸ್ ಈಕ್ವಲ್ ಟು 1 ಕೋಸೆಕ್ ಎ ಬರಿಬಹುದು. ಸೆಕ್ ಎ ಇಸ್ ಈಕ್ವಲ್ ಟು 1 ಕಾಸ್ ಎ ಬರಿಬಹುದು, ಅಥವಾ ಕಾಸ್ ಎ ಇಸ್ ಈಕ್ವಲ್ ಟು 1 ಸೆಕ್ ಎ ಬರಿಬಹುದು. ಹಂಗ ಟ್ಯಾನ್ ಎ ಇಸ್ ಈಕ್ವಲ್ ಟು 1 ಕಾಟ್ ಎ ಬರಿಬಹುದು, ಅಥವಾ ಟ್ಯಾನ್ ಎ ಅಂದ್ರ ಇಂಪಾರ್ಟೆಂಟ್ ಸೈನ್ ಎ ಅಪಾನ್ ಕಾಸ್ ಎ ಬರಿಬಹುದು. ಅಥವಾ ಇಲ್ಲಿ ಕಾಟ್ ಬಂದಾಗ ಏನಾಕೈತಿ, ಮ್ಯಾಗ ಕಾಸ ತಳಗ ಸೈನ್ ಆಗ್ತೈತಿ. ಆಮೇಲೆ ಲಘು ಕೋನದ ಒಂದು ತ್ರಿಕೋನಮಿತಿ ಅನುಪಾತಗಳನ್ನು ತಿಳಿದಿದ್ದರೆ ಆ ಕೋನದ ಉಳಿದ ತ್ರಿಕೋನಮಿತಿ ಅನುಪಾತಗಳನ್ನು ನಿರ್ಧರಿಸುವುದು ನಾವು ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟ ಅಭ್ಯಾಸನು ಕೂಡ ನಾವು ಮಾಡೀವಿ. ಆಮೇಲೆ ಇವು ಒಂದು ಕೋಷ್ಟಕವನ್ನು ಕಲ್ತೀವಿ. ಕೋಷ್ಟಕವನ್ನು ತ್ರಿಕೋನಮಿತಿಯ ಈ ಎಲ್ಲಾ ಬೆಲೆಗಳಿಗೆ ಬೆಲೆಗಳನ್ನ ನೆನಪಿಟ್ಕೊಂಡಿರ್ಬೇಕು. ಈ ಬೆಲೆಗಳನ್ನ ನಾವು ನೆನಪಿಟ್ಕೊಂಡಿರ್ಬೇಕು. ಇದು ನೆನಪಿಡಕ್ಕೆ ಐಡಿಯಾ ಕೂಡ ಹೇಳೀನಿ ನಾನು. ಆಮೇಲೆ ಪೂರಕ ಕೋನಗಳಿಗೆ ಅನುಪಾತಗಳನ್ನ ಹೆಂಗ್ ನೆನಪಿಡೋದು ಅವದಾವಿಲ್ಲಿ. ಆಮೇಲೆ ಕೊನೆಯದಾಗಿ ನಿತ್ಯ ಸಮೀಕರಣಗಳದಾವಿಲ್ಲಿ. ನಿತ್ಯ ಸಮೀಕರಣ. ನೀವು ಸಾರಾಂಶದ ಜೊತೆ ಈ ಇಡೀ ಪಾಠದ ಒಂದು ಸಣ್ಣ ವಿಚಾರವನ್ನ ನಾನು ನಿಮ್ ವಿಡಿಯೋ ಮೂಲಕ ತೋರಿಸೋದಾದ್ರ, ಆ ವಿಡಿಯೋ ಆಕ್ಚುಲಿ ಸೌಂಡ್ ಐತಿ, ಅದನ್ನ ನಿಮಗೆ ಶೇರ್ ಮಾಡ್ತನು. ಬಟ್ ನಾ ಈಗ ಸದ್ಯಕ್ಕೆ ಈ ಒಂದು ಕ್ಲಾಸ್ನಾಗ ನಿಮಗೆ ತೋರಿಸ್ತನು ಆ ಒಂದು ವಿಡಿಯೋ. ಆ ವಿಡಿಯೋದಲ್ಲಿ ಬರುವ ಪ್ರತಿಯೊಂದು ಅಂಶವನ್ನ ಗಮನಿಸ್ತಾ ಹೋಗ್ರಿ. ಇಡೀ ಪಾಠದ ಸೂತ್ರಗಳೊಂದಿಗೆ ಮತ್ತು ಆ ಪಾಠದಲ್ಲಿ ಏನೇನ್ ಲೆಕ್ಕಗಳು ಬರ್ತಾವಲ್ಲ ಅವೆಲ್ಲವುಗಳನ್ನ ಯಾವ ರೀತಿ ಬಿಡಿಸ್ಬೇಕು, ಏನೇನು ಗೊತ್ತಿರಬೇಕು ಅನ್ನೋದನ್ನ ನಾವು ಆ ಒಂದು ವಿಡಿಯೋ ಮೂಲಕ ನೋಡೋಣ. ಆ ವಿಡಿಯೋ ಆಕ್ಚುಲಿ ಸೌಂಡ್ ಐತಿ, ಬಟ್ ನಿಮ್ಗೆ ಸೌಂಡ್ ಕೇಳ್ಸಂಗಿಲ್ಲ. ನಾ ಏನಾದ್ರೂ ವಿವರಣೆ ಬೇಕಂದ್ರೆ ಅದ್ರ ಹೇಳ್ತಾ ಹೋಗ್ತೀನಿ, ಕೇಳ್ರಿ. ಆಮೇಲೆ ಈ ವಿಡಿಯೋ ಬೇಕಾದ್ರೆ ನಿಮ್ಗ ನಾ ಗ್ರೂಪ್ ಶೇರ್ ಮಾಡ್ತೀನಿ. ಆ ವಿಡಿಯೋನ ಈಗ ನೋಡೋಣಂತ. ಇಡೀ ಪಾಠದ ಸಾರಾಂಶವನ್ನ ಆ ವಿಡಿಯೋ ಮೂಲಕ ನಾವು ತಿಳ್ಕೊಳ್ಳೋಣ.
ಆದಿತ್ಯ ಅಂತ ನಾವು ಲೆಕ್ಕ ಬಿಡಿಸಿದಿಲ್ಲ. ಆ ಲೆಕ್ಕಗಳನ್ನು ಬಿಡಿಸ್ಬೇಕಾದ್ರೆ ಏನೆಲ್ಲ ನಿಮ್ಗೆ ಗೊತ್ತಿರಬೇಕು? ಸೆಕ್ ಥೀಟಾ, ಕೋಸೆಕ್ ಥೀಟಾ, ಟ್ಯಾನ್ ಥೀಟಾಗಳ ಅನುಪಾತಗಳನ್ನ ನಾವು ಯಾವ ರೀತಿ ಬರೀಬೇಕು? ಕೋಸೆಕ್ ಥೀಟಾದ ವಿಲೋಮ, ಸೆಕ್ ಥೀಟಾದ ವಿಲೋಮ, ಕಾಟ್ ಥೀಟಾದ ವಿಲೋಮವನ್ನು ಯಾವ ರೀತಿ ಬರೀತೀವಿ? ತ್ರಿಕೋನ ಮಿತಿ, ಸೆಕ್ ಥೀಟಾ, ಕೋಸೆಕ್ ಥೀಟಾ, ಟ್ಯಾನ್ ಥೀಟಾ, ಕಾಟ್ ಥೀಟಾ ಅನುಪಾತಗಳನ್ನು ಸೈನ್ ಥೀಟಾ, ಕಾಸ್ ಥೀಟಾ ಅನುಪಾತಗಳ ರೂಪದಲ್ಲಿ ಬರೆಯಬಹುದು. ಇದನ್ನ ಹೆಂಗ್ ಬರಿಬೇಕು ಅನ್ನಕ್ಕೆ ಒಂದು ಮೊದಲನೇ ಅಭ್ಯಾಸದೊಳಗ ಮೊದಲ ಒಂದೆರಡು ಲೆಕ್ಕ ಬಿಡಿಸ್ಕೊಡ್ತೀನಿ. ನಿಮ್ಗೆ ಹೇಳಿನಿ ಇನ್ನೂ ಈ ರೀತಿ ಪರಿವರ್ತನೆ ಮಾಡಬಹುದು. ಪರಿವರ್ತನೆ ಮಾಡಕ್ಕೆ ನಮಗೆ ನಿತ್ಯ ಸಮೀಕರಣಗಳ ಉಪಯೋಗ ಮಾಡಬಹುದು, ವಿಲೋಮ ಅನುಪಾತಗಳನ್ನ ಉಪಯೋಗ ಮಾಡಬಹುದು, ಮಾಡ್ಕೊಂಡೆಲ್ಲ ಮಾಡಕ್ ಸಾಧ್ಯ ಇದೆ. ಕೋನ ಮಿತಿ ಅನುಪಾತಗಳು ಪೂರಕ ಕೋನಗಳು, ಪೂರಕ ಕೋನಕ್ಕಿರುವ ಅನುಪಾತಗಳನ್ನ ಕೊಡ್ಬೋದು. 9ರಲ್ಲಿ ಕಳೆದಾಗ ಅನುಪಾತ ಹೆಸರು ಬದಲಾಗ್ತದೆ. sin 90 - a ಇದ್ದಾಗ ಅದು cos a ಆಗ್ತದೆ, cos 90 - a ಇದ್ದಾಗ ಅದು sin a ಆಗ್ತದೆ, tan 90 - a ಇದ್ದಾಗ cos a. ಇವು ಗೊತ್ತಿತ್ತು ಅಂದ್ರೆ ಇವುಗಳ ವಿಲೋಮ ಇರ್ತಾವೆ. tan ವಿಲೋಮ cos 90 - a tan a, cos ವಿಲೋಮ sec 90 - a cos a. ಅಂದ್ರೆ sin ಇರೋದು cosine ಆಗ್ತೈತಿ, cosine ಇರೋದು sin ಆಗ್ತೈತಿ, tan ಇರೋದು cos ಆಗ್ತೈತಿ, cos ಇರೋದು tan ಆಗ್ತೈತಿ. ಚೇಂಜಸ್ ನೆನಪಿಡಬೇಕಾಗಿ ವಿಲೋಮ sec ಇರೋದು cosec ಆಗ್ತೈತಿ, ಆಮೇಲೆ cosec ಇರೋದು sec. ಪದಗಳಿದ್ದಾಗ ಛೇದಗಳ ದತ್ತಾಂಶ ತೆಗೆದು ಏನ್ ಮಾಡ್ಬೇಕು? ಇನ್ನ ಇದು ಅಂದ್ರೆ ಲಭ್ಯತೆಗಳೆಲ್ಲ ಸಾಕಿ ಎರಡು ಭಿನ್ನ ರಾಶಿಗಳು ಛೇದಗಳೆಲ್ಲ ಕಾರಣ sin θ 1 + cos θ ಬೇರೆ ಬೇರೆ ಅವುಗಳ ಲಭ್ಯವೇ ಅವುಗಳ
1 plus sin A divided by 1 minus sin root of AC. Root of AC is 2 plus ಇದು ಒಂದು ಸಮೀಕರಣ ಚಿಹ್ನೆಯನ್ನು ಮಾಡಿದ್ರೆ ಕೋನಮಿತಿ ನಿತ್ಯ ಸಮೀಕರಣ ಯಾವಪ್ಪ ಅಂದ್ರೆ ನಾವು ಯಾವ ರೀತಿ ಬರೀಬಹುದು ಅಂದ್ರೆ ಸ್ಕ್ವೇರ್ ಥೀಟಾ ಬರೆದ್ರೆ ಅದು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಒಂದೇ ಸೂತ್ರ, ಬಟ್ ಅದನ್ನ ರೂಪದಾಗ ಬರಿಬಹುದು, ಈ ರೂಪದಾಗ ಬರಿಬಹುದು. ಇನ್ನೊಂದು ನಿತ್ಯ ಸಮೀಕರಣ ಯಾವಪ್ಪ ಅಂದ್ರ ಇದು ನಾವು ಈ ರೂಪದಾಗ ಬರಿಬಹುದು, ಇನ್ನೊಂದು ರೂಪದಾಗ ಬರಿಬಹುದು. ಮತ್ತೊಂದು ಯಾವ್ದಾದ್ರು ಮೂರನೇದು ಇದು ಮೂರೇ ನಿತ್ಯ ಸಮೀಕರಣಗಳು. ಬಟ್ ಇವುಗಳನ್ನ ನಾವು ಹೆಂಗ್ ಬೇಕಲಾಗ ಬಳಕೆ ಮಾಡ್ಕೋಬಹುದು. 1 ಪ್ಲಸ್ ಬಳಸಿ ಒಮ್ಮೆ ಎಡಬದಿ ಅಥವಾ ಬಲಬದಿಯನ್ನ ಬಳಸಿ ಲೆಕ್ಕಗಳನ್ನು ನೋಡಿದ್ವಿ ನಾವು. ಇವಾಗ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಯಾವ್ದನ್ನ ಆಯ್ಕೆ ಮಾಡಬೇಕು, ಯಾವ್ದು ದೊಡ್ಡದೈತಿ ಅದನ್ನ ಸಂಕ್ಷೇಪಿಸಬೇಕು.
ಎಡಭಾಗ ಬಹಳ ಸಣ್ಣದಾಗಿ ಎಡಭಾಗವನ್ನೇ ತಗೊಂಡು ಮಾಡಿದ್ರೆ ಒಳ್ಳೆಯದು. ಕಾಂಪ್ಲಿಕೇಟ್ ಇಡೀ ಒಂದು ಎಡಭಾಗವನ್ನು ಸಂಕ್ಷೇಪಿಸಿ ಅದರ ಉತ್ತರವನ್ನು ಕೂಡ ಯಾವ ರೀತಿ ಬಿಡಿಸಬೇಕು ಅನ್ನೋ ಒಂದು ಈ ಒಂದು ಉದಾಹರಣೆಯಲ್ಲಿ ನೋಡ್ತಾ ಇದೀವಿ. ಮೊದಲನೇ ಬರ್ತಿದ್ದನ್ನು ನಾವು ಸೇಮ್ ಸೂತ್ರ ಹಾಕಿಕೊಂಡು ಬರ್ಬೋದು. ಕೋನಮಿತಿ ಅನುಪಾತದ ವಿಲೋಮಗಳ ಯೋಗ್ಯ ಬಳಕೆ ಮಾಡಬೇಕು. ಎಡಬದಿಯಿಂದ ಬಲಪಡಿಸುವಾಗ ಬಲಬದಿಯ ಕೊನೆ 2-3 ಹಂತಗಳನ್ನು ಮಾಡಿಕೊಂಡಿರಬೇಕು. ಮೊದಲೇ ಒಂದು ಸ್ವಲ್ಪ ಈ ಲೆಕ್ಕವನ್ನ ನಾವು ಮುಂದುವರ್ಷ ಏನಾಗಬಹುದು ಅಂತ ಸ್ವಲ್ಪ ನಾವು ಊಹೆ ಮಾಡಿದ್ರೆ ಒಳ್ಳೆಯದು. ಯುಕ್ತವಾದ ಪದವನ್ನು ಕಾಮನ್ ತೆಗೆದುಕೊಳ್ಳುವಂತ ಕೆಲಸ ಮಾಡಬೇಕು. ಉದಾಹರಣೆಯಾಗಿ ಕಾಮನ್ ತೆಗೆದು ಸರಳ ಐಡಿಯಾ ಮಾಡಬೇಕು. ವರ್ಗ ಮತ್ತು ಮೂಲಗಳ ಕಲ್ಪನೆ ಕೂಡ
ಓಕೆ, ವಿಡಿಯೋ ಪ್ಲೇ ಆಗೋಗಿ ಸೌಂಡ್ ಪ್ಲೇ ಆಗತ್ತಿತ್ತು. ಯಾರಾದ್ರೂ ಹೇಳ್ತೀರಿ? ಓಕೆ, ಈ ವಿಡಿಯೋ ಪ್ಲೇ ಆಗುವಾಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೇಳಿಸತಿತ್ತು. ಕೇಳಿಸತಿತ್ತು ಜಯೇಶ್? ಹೌದಾ? ಅಂದ್ರೆ ಕೇಳಿಸ್ತಿಲ್ಲ ಅಂತ ಮಾಡಿದ್ನಿ, ಕೇಳಿಸತಿದ್ರೆ ಒಳ್ಳೇದು. ಆ ವಿಡಿಯೋ ಇನ್ನೊಮ್ಮೆ ನಿಮ್ ಗ್ರೂಪಿಗೆ ಶೇರ್ ಮಾಡ್ತೇನು. ಮತ್ತ ಈ ತ್ರಿಕೋನಮಿತಿ ಪ್ರಸ್ತಾವನೆದೊಳಗೆ ಅಭ್ಯಾಸದಾಗಿನ ಎಲ್ಲಾ ಲೆಕ್ಕಗಳನ್ನ ನಾವು ಬಿಡಿಸೇವು. ಬಟ್ ನೀವು ಮಾದರಿ ಲೆಕ್ಕದಾಗಿನ ಎಲ್ಲಾ ಲೆಕ್ಕಗಳನ್ನ ನೀವು ಹೋಮ್ವರ್ಕ್ ಅಂತ ತಿಳ್ಕೊಂಡ್ ಮಾಡಿ. ಈ ಒಂದು ಅಭ್ಯಾಸಕ್ಕೆ ಸಂಬಂಧಪಟ್ಟಂಗ ಮಾದರಿ ಲೆಕ್ಕ ಉದಾಹರಣೆ 12, ಉದಾಹರಣೆ 13, ಉದಾಹರಣೆ 14, 15 ಅಂದ್ರೆ 1, 2, 3, 4 ಅದಾವು. ಅವ್ 4ಗಳನ್ನ ಹೋಮ್ವರ್ಕ್ ಅಂತ ನೀವು ಸ್ವತಃ ಟ್ರೈ ಮಾಡ್ರಿ. ಅವುಗಳನ್ನ ಮೊದಲ ಲೆಕ್ಕ ಬರ್ಕೊಡ್ರಿ. ಏನ್ ಎಡಭಾಗದ ಏನ್ ಬಲಭಾಗದ ಅದನ್ನ ನೋಡ್ರಿ. ಆಮೇಲೆ ಅದನ್ನ ಸ್ವತಃ ಸಾಧಿಸಕ್ ಟ್ರೈ ಮಾಡ್ರಿ. ಇದೆಲ್ಲ ಮಾಡಕ್ ನಮಗ್ ಗೊತ್ತಿರ್ಬೇಕಾದದ್ದು ನಿತ್ಯ ಸೂತ್ರಗಳೊಂದಿಗೆ ಆಟ ಐತಿ. ಅದ್ರೊಳಗೆ ಎಸ್ಪೆಷಲಿ ಸೂತ್ರ ಗೊತ್ತಿದ್ರು ಅವುಗಳನ್ನ ಬಳಕೆ ಮಾಡುವಂತ ಟೆಕ್ನಿಕ್ ನಾವು ರೂಢಿಸಿಕೊಂಡಿರ್ಬೇಕು. ಓಕೆ, ಸೊ ಮುಂದಿನ ತರಗತಿಯಲ್ಲಿ ನಾವು ಬಹುತೇಕ ಶಾಲೆಯಲ್ಲೇ ಭೇಟಿ ಆಗೋದಾಕತಿ ಅಥವಾ ನೋಡೋಣ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನನಗೂ ಗೊತ್ತಿಲ್ಲ. ಸೊ ಮುಂದಿನ ಒಂದು ಕ್ಲಾಸ್ದೊಳಗೆ ನಾವು ಮತ್ತೆ ಇದರ ತ್ರಿಕೋನಮಿತಿಯ ಪ್ರಸ್ತಾವನೆ ಅನ್ನುವಂತ ಪಾಠವನ್ನ ಹೇಳೋಣಂತ. ಇದು ಕೂಡ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯ ಪಾಠದ ಅವಶ್ಯಕತೆ ಐತಿ. ಒಂದು ಪಾಠ ಕೂಡ ಈ ಪಾಠನು ಇಲ್ಲಿವರೆಗೆ ಸಿಲೆಬಸ್ ಒಳಗೆ ಇದನ್ನ ತೆಗಲಿಲ್ಲ. ಇದನ್ನಿಟ್ಟ ಅಭ್ಯಾಸ ಒಂದೈತಿ. ಬಟ್ ಆ ಎಲ್ಲಾ ಅಭ್ಯಾಸವನ್ನು ಬಿಡಿಸ್ಬೇಕಾದ್ರೆ ಈ ಹಿಂದಿನ ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿರುವ ಕಲ್ತಿರುವ ವಿಷಯಗಳನ್ನೇ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಅಲ್ಲಿ ಬಳಸ್ಬೇಕು. ಅದಕ್ಕೆ ಅದನ್ನ ನಾವು ಮುಂದಿನ ಒಂದು ಕ್ಲಾಸ್ನಾಗ ಮಾಡೋಣಂತ. ಸೊ ಇಲ್ಲಿವರೆಗೆ ಈ ಒಂದು ಕ್ಲಾಸ್ ನಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಓಕೆ, ನಾ ರೆಕಾರ್ಡಿಂಗ್ ಬಂದ್ ಮಾಡೀನಿ. ಈಗ ನಿಮ್ದು ಏನಾದ್ರು ಪ್ರಶ್ನೆ ಇದ್ರೆ, ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಇವತ್ತಿನ ಕ್ಲಾಸ್ ನೊಳಗೆ ಬಿಡಿಸಿರುವಂತ ಲೆಕ್ಕಾಚಾರದಲ್ಲಿ ಏನಾದ್ರೂ ಸ್ಟೆಪ್ಸ್ ಗೊತ್ತಾಗ್ಲಿಕ್ಕೆ ಅಂದ್ರೆ ಕೇಳ್ಬೋದು. ಸೊ ಒಮ್ಮೆ ಸೂತ್ರಗಳ ಪಟ್ಟಿಯನ್ನು ತಯಾರು ಮಾಡಿ ಇಟ್ಕೊಳ್ರಿ. ಆ ಸೂತ್ರಗಳನ್ನ ನಾನು ಒಂದು ಇದನ್ನಿದ್ರೆ ನಿಮಗೆ ಕಳಿಸ್ತೀನಿ. ಸೂತ್ರಗಳ ಪಟ್ಟಿಯನ್ನ ತಯಾರು ಮಾಡ್ಕೊಂಡು ಅವುಗಳನ್ನ ಕಲಿ ಪ್ರಯತ್ನ ಮಾಡ್ರಿ. ಓಕೆ, ಸೊ ಮತ್ತೆ ಭೇಟಿ ಆಗೋಣಂತ.